Hello everyone, good evening. Welcome to the class again. I hope I'm audible to everyone. Okay, so please make sure that the screen is visible properly. Okay, so let us begin. Once again, good evening to everyone. Ivatina chapter now under the mat, we are going to see the chapter number patterns. Okay, tumba easy chapter. ಇದು ಲೈಕ್ ನಿಮ್ಗೆ ಈ ತರ ಮೇಲೆ ಏನಾದ್ರು ಒಂದು ಕ್ವೆಶನ್ ಬಂದ್ರೆ ಇಟ್ ಇಸ್ ಲೈಕ್ ಇದನ್ನ ಒಂದು ಮಾರ್ಕ್ಸ್ ನೀವು ಸ್ಕೋರ್ ಮಾಡೇ ಮಾಡ್ತೀರಾ ಅನ್ನೋ ತರ ಚಾಪ್ಟರ್. ತುಂಬಾ ಅಂದ್ರೆ ತುಂಬಾ ಈಸಿ ಚಾಪ್ಟರ್, ವೆರಿ ಇಂಟ್ರೆಸ್ಟಿಂಗ್ ಆಲ್ಸೋ. ಓಕೆ, ಸೊ ಆಸ್ ದ ನೇಮ್ ಇಟ್ ಸೆಲ್ಫ್ ಸೇಸ್ ನಂಬರ್ ಪ್ಯಾಟರ್ನ್ಸ್ ಅಂದ್ರೆ ಇಲ್ಲಿ ಬ್ರಾಕೆಟ್ ಹಾಕಿದ್ದಾರೆ. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ನಂಬರ್ ಸಂಖ್ಯೆ ವಿನ್ಯಾಸ. ಓಕೆನಾ? ಸೊ ಸಂಖ್ಯೆಗಳ ವಿನ್ಯಾಸ ಪ್ಲೂರಲ್ ಅಥವಾ ಸಂಖ್ಯಾ ವಿನ್ಯಾಸ ಅಂತ ಹೇಳ್ಬೋದು. ಸರಿನಾ? ಸೊ ಏನು ನಂಬರ್ಸ್ ಮತ್ತೆ ಪ್ಯಾಟರ್ನ್ಸ್, ಇಲ್ಲಿ ಸರ್ಟನ್ ನಂಬರ್ಸ್ ಅನ್ನ ಒಂದು ಪ್ಯಾಟರ್ನ್ ಅಲ್ಲಿ ಕೊಟ್ಟಿರ್ತಾರೆ ಆಲ್ರೆಡಿ. ಸರಿನಾ? ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ವಾಟ್ ಈಸ್ ದ ಪ್ಯಾಟರ್ನ್. ಕೊಟ್ಟಿರ್ತಾರೆ. ಇಲ್ಲಿ ಯಾವ ತರ ಪ್ಯಾಟರ್ನ್ ಅಲ್ಲಿ ಕೊಟ್ಟಿರ್ತಾರೆ, ಇಲ್ಲಿ ಕೆಳಗಡೆ ಒಂದು ಕ್ವಶನ್ ಕಾಣ್ತಾ ಇದೆ ನೋಡ್ಬೋದು, ಬಾಕ್ಸ್ ತರ ಇದೆ. ಹೌದಾ? ಈ ಬಾಕ್ಸ್ ಅಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ, 4 ರೋಸ್ ಇದಾವೆ, ಆಮೇಲೆ 4 ಕಾಲಮ್ಸ್ ಇದಾವೆ. ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ 4x4 ಬಾಕ್ಸ್ ತರ ಇದೆ. ಇಟ್ ಇಸ್ ಸಿಮೆಟ್ರಿಕ್. 4x4 ಇದೆ, ಸಿಮೆಟ್ರಿಕ್ ಇದೆ. ನಿಮ್ಗೆ ಬರೋ ಕ್ವೆಶನ್ಸ್ ಮೋಸ್ಟ್ಲಿ ಸಿಮೆಟ್ರಿಕೇ ಇರುತ್ತೆ. ಆದ್ರೆ ಟೈಮ್ಸ್ ಇದನ್ನ ಚೇಂಜ್ ಮಾಡ್ಬೋದು, ತೊಂದರೆ ಇಲ್ಲ. 3x4, 4x5 ಈ ತರ ಇರ್ಬೋದು. ಆದ್ರೆ ಮೋಸ್ಟ್ಲಿ ನಮ್ಗೆ ಸಿಮೆಟ್ರಿಕೇ ಇರುತ್ತೆ. ಸೊ ಏನ್ ಅರೇಂಜ್ಮೆಂಟ್ ಇದೆ ಇಲ್ಲಿ, ಸ್ವಲ್ಪ ನಂಬರ್ಸ್ ಅನ್ನ ಇನ್ ದ ಫಾರ್ಮ್ ಆಫ್ ರೋಸ್ ಅಂಡ್ ಕಾಲಮ್ಸ್. ಓಕೆ, ಇನ್ ದ ಫಾರ್ಮ್ ಆಫ್ ರೋಸ್ ಅಂಡ್ ಕಾಲಮ್ಸ್. ರೋ ಅಂದ್ರೆ ಏನು, ಅಡ್ಡ ಸಾಲುಗಳು. ಕಾಲಮ್ಸ್ ಅಂದ್ರೆ ಕಂಬ ಸಾಲುಗಳು. ಅದರಲ್ಲಿ ಅರೇಂಜ್ ಮಾಡಿರ್ತಾರೆ. ಸರಿನಾ? ಸೊ ಆಮೇಲೆ ಇಲ್ಲ ನಾನೊಂದು ಕ್ವೆಶನ್ ಡಿಸ್ಪ್ಲೇ ಮಾಡ್ತೀನಿ, ನೋಡ್ಬೋದು. ಈ ತರ ಒಂದು ಕ್ವೆಶನ್ ಕೇಳ್ತಾರೆ. ಸರಿನಾ? ಸೊ ಈ ತರ ಸಿಂಬಾಲ್ ಇದ್ದಾಗ ನಮ್ಗೆ ಹೇಗೆ ಕಂಪೇರ್ ಮಾಡ್ಬೇಕು ಅಂತ ಗೊತ್ತು. ಇದನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿದ್ವಲ್ಲ, ABCD ಆ ತರ ಬರ್ಕೊಂಡ್ರೆ ಎಗೆ ಬಿ ರಿಲೇಟ್ ಆದ್ರೆ ಸಿಗೆ ಡಿ ರಿಲೇಟ್ ಆಗುತ್ತೆ. ಹೌದಾ? ಸಿಗೆ ಡಿ ಯಾವ ತರ ರಿಲೇಟ್ ಆಗುತ್ತೆ, ಅಥವಾ ಡಿ ಸಿಗೆ ಯಾವ ತರ ರಿಲೇಟ್ ಆಗುತ್ತೆ, ಎ ಮತ್ತೆ ಬಿ ಮಧ್ಯದಲ್ಲಿ ಏನ್ ರಿಲೇಷನ್ ಇರುತ್ತೆ, ಅದೇ ಸೇಮ್ ರಿಲೇಷನ್ ಸಿ ಮತ್ತೆ ಡಿಗೆ ಅಪ್ಲೈ ಆಗ್ಬೇಕು. ಸೊ ಇದನ್ನ ಎ ಮತ್ತೆ ಬಿಗೆ ಏನ್ ರಿಲೇಷನ್ ಇದೆ ಅಂತ ನೋಡ್ಕೊಂಡು ಅದೇ ಸೇಮ್ ರಿಲೇಷನ್ ಅನ್ನ ಇಲ್ಲಿ ಅಪ್ಲೈ ಮಾಡಿ ನಾವು ಡಿ ಕಂಡು ಹಿಡಿಬೇಕು. ಸರಿನಾ? ವೆರಿ ಈಸಿ. ಓಕೆ, ಐ ಹೋಪ್ ದಿಸ್ ಇಸ್ ಅಂಡರ್ಸ್ಟುಡ್. ಈ ನಂಬರ್ಸ್ ಎ ಬಿ ಅಂತ ಅನ್ಕೊಂಡ್ರೆ these are related by some relation or by some pattern. ಇದೇ ಸೇಮ್ ಪ್ಯಾಟರ್ನ್ ಸಿ ಗೆ ಅಪ್ಲೈ ಮಾಡಿ ನಾವು ಡಿ ಕಂಡು ಹಿಡಿಬೇಕು. ಸರಿನಾ? ಸೊ ಇಲ್ಲಿ ಯಾವ ತರ ಪ್ಯಾಟರ್ನ್ ಅಲ್ಲಿ ನಂಬರ್ಸ್ ಇರುತ್ತೆ, ಇನ್ ದ ಫಾರ್ಮ್ ಆಫ್ ರೋಸ್ ಅಂಡ್ ಕಾಲಮ್ಸ್. ಅಂದ್ರೆ ಇನ್ ದ ಫಾರ್ಮ್ ಆಫ್ ಬಾಕ್ಸ್ ಅಲ್ಲಿ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ತರ ಜೋಡಿಸಿರ್ತಾರೆ. ಆಮೇಲೆ ಇಲ್ಲಿ ಫಸ್ಟ್ ಇದ್ರಲ್ಲಿ ಕೊಟ್ಟಿರ್ತಾರೆ ಒಂದ್ ರಿಲೇಷನ್, ಆ ರಿಲೇಷನ್ ನೋಡ್ಕೊಂಡು ಸೆಕೆಂಡ್ ರಿಲೇಷನ್ ನೋಡ್ಕೋಬೇಕು ಅಷ್ಟೇ. ಓಕೆ, ಸೊ ಏನ್ ಹೇಳ್ತಾರೆ ಇಲ್ಲಿ, ಲೆಟ್ ಅಸ್ ಬಿಗಿನ್ ವಿತ್ ದ ಕ್ವೆಶನ್ಸ್. ಏನ್ ಹೇಳ್ತಾರೆ, ಇನ್ಸ್ಟ್ರಕ್ಷನ್ಸ್. The table 4x4 consists of natural numbers from 1 to 15 arranged in rows and columns. Identify the suitable relation in the first pair of numbers and find the number in the interrogative position of the second pair. ಅಂದ್ರೆ ಒಂದು 4x4 ಫಾರ್ಮ್ ಅಲ್ಲಿ, ರೋಸ್ ಅಂಡ್ ಕಾಲಮ್ಸ್ ಫಾರ್ಮ್ ಅಲ್ಲಿ 1-15 ನ್ಯಾಚುರಲ್ ನಂಬರ್ಸ್ ನ ಬರ್ದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಟೇಬಲ್ ಅಲ್ಲಿ ಆಕ್ಚುಲಿ 1 to 5 ಇಲ್ಲ, 1 to 15 ಇಲ್ಲ, ಈವನ್ ನಂಬರ್ಸ್ ಇದಾವೆ. ಎಲ್ಲಿವರೆಗೂ 2 ಇಂದ 32 ವರೆಗೆ. ಓಕೆ, ತೊಂದರೆ ಇಲ್ಲ, ಸ್ವಲ್ಪ ಬರೆಯೋದ್ರಲ್ಲಿ ಮಿಸ್ಟೇಕ್. ಆದ್ರೆ ನಮ್ಗೆ ಏನ್ ಗೊತ್ತಿರೋದು ನ್ಯಾಚುರಲ್ ನಂಬರ್ಸ್ ಬರ್ದಿದ್ದಾರೆ. ಸರಿನಾ? ಏನ್ ಹೇಳ್ತಾರೆ, ಐಡೆಂಟಿಫೈ ದ ಸೂಟೇಬಲ್ ರಿಲೇಷನ್ ಇನ್ ದ ಫಸ್ಟ್ ಪೇರ್. ಫಸ್ಟ್ ಪೇರ್ ಅಂದ್ರೆ ಅದೇ ಎ ಮತ್ತೆ ಬಿ. ಓಕೆ, ಸೊ ಎ ಮತ್ತೆ ಬಿ ಮಧ್ಯದಲ್ಲಿ ಏನ್ ರಿಲೇಷನ್ ಇದೆ ಫೈಂಡ್ ಮಾಡಿ ಅದ್ನ ಹೇಳ್ತಾರೆ, ಫೈಂಡ್ ದ ನಂಬರ್. ಓಕೆ, ದೆನ್ ಫೈಂಡ್ ದ ನಂಬರ್ ಇನ್ ದ ಸೆಕೆಂಡ್ ಪೇರ್. ಸೆಕೆಂಡ್ ಪೇರ್ ಅಂದ್ರೆ ಯಾವುದು, ಸಿ ಡಿ. ಸೊ ಇದಕ್ಕೆ ರಿಲೇಷನ್ ಕಂಡುಕೊಂಡು ಅದೇ ರಿಲೇಷನ್ ಇಂದ ಡಿ ಕಂಡುಹಿಡಿರಿ ಅಂತ. ಸರಿನಾ? ಈ ಕೆಳಗಿನ ಕೋಷ್ಟಕದಲ್ಲಿ ಸ್ವಾಭಾವಿಕ ಸಂಖ್ಯೆಗಳನ್ನು ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ಜೋಡಿಸಿದೆ. ಒಂದನೇ ಸರಣಿಯಲ್ಲಿರುವ ಸಂಖ್ಯೆಗಳ ಸಂಬಂಧವನ್ನು, ಒಂದನೇ ಸರಣಿ ಅಂದ್ರೆ ಯಾವುದು, ಎ ಬಿ.
ಆ ಸಂಬಂಧವನ್ನು ಗುರುತಿಸಿ ಎರಡನೇ ಸರಣಿಯ ಪ್ರಶ್ನಾರ್ಥಕ ಸ್ಥಾನದಲ್ಲಿ ಬರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಓಕೆ, ಸೊ ನಮ್ದು ಏನ್ ಕೆಲಸ ಇಲ್ಲಿ, ಈ ಬಾಕ್ಸ್ ಕೊಟ್ಟಿರ್ತಾರೆ, ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಟ್. ನಮ್ದು ಕೆಲಸ ಇಲ್ಲಿ ಬರೀ ರಿಲೇಷನ್ ಕಂಡು ಹಿಡಿಯೋದು ಅಷ್ಟೇ. ಒಂದ್ಸಲ ರಿಲೇಷನ್ ಕಂಡು ಹಿಡಿದ್ರೆ ಸಾಕು, ಅದನ್ನ ಸೆಕೆಂಡ್ ಪೇರ್ಗೆ ಆರಾಮಾಗಿ ನಾವು ಅಪ್ಲೈ ಮಾಡ್ಬೋದು. ಓಕೆ, ಸೊ ದ ಫಸ್ಟ್ ಕ್ವೆಶನ್, ಬಾಕ್ಸ್ ಕೊಟ್ಟಿದ್ದಾರೆ. ನಾನು ಇದೇ ಆಕ್ಚುಲಿ ಒಂದೇ ಬಾಕ್ಸ್ ಅಂಡರ್ ಅಲ್ಲಿ ಸಬ್ ಕ್ವೆಶನ್ಸ್ ಇದಾವೆ. ಓಕೆನಾ, ಸೊ ಅದನ್ನ ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ನೋಡೋಣ. ಓಕೆ, ಎಸ್. ಸೊ ಫಸ್ಟ್ ಕ್ವೆಶನ್ ಬಾಕ್ಸ್ ಇದೆ, 4x4 ಇದೆ. ಈಗ ನೋಡಿ, ಇದು 4x4 ಇದೆ, ಅದರ ಅರ್ಥ ಈ ತರ ನಾನು ಒಂದು ವರ್ಟಿಕಲ್ ಲೈನ್ ಹಾಕೊಂಡ್ರೆ ಈ ಕಡೆ ಲೆಫ್ಟ್ ಮತ್ತೆ ರೈಟ್ ಸಿಮಿಲರ್ ನಂಬರ್ ಆಫ್ ಕಾಲಮ್ಸ್ ಆರ್ ದೇರ್. ಓಕೆ, ಸೊ ಇದು ಸಿಮೆಟ್ರಿಕ್ ತರ ಇದೆ, ಸರಿನಾ, ಲೆಫ್ಟ್ ಅಂಡ್ ಮತ್ತೆ ರೈಟ್. ಓಕೆ, ಸೊ ಫಸ್ಟ್ ಕ್ವೆಶನ್ ಏನ್ ಹೇಳ್ತಾರೆ, ಇದಕ್ಕೆ ಏನೇನ್ ರಿಲೇಟ್ ಇದೆ, 2, 10, 18, 26. ಓಕೆ, ಸೊ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇದಕ್ಕೆ ಆಕ್ಚುಲಿ ಆನ್ಸರ್ ಕೊಟ್ಟಿದ್ದಾರೆ, ಆದ್ರೆ ನಾವು ಮಾಡೋಣ. ಓಕೆ, ಸ್ವಲ್ಪ ನೆನ್ಪಿಟ್ಕೊಳ್ಳಿ. 2, 10, 18, 26. 2, 10, 18, 26 ಎಲ್ಲಿದೆ ನೋಡೋಣ. 2, 10, 18, 26 ಈ ತರ ಇದೆ. ಯಾವ ಡೈರೆಕ್ಷನ್ ಅಲ್ಲಿ, ಮೇಲಿಂದ ಕೆಳಗಡೆ ಹೋಗ್ತಾ ಇದೆ, ಸರಿನಾ. ಓಕೆ, ಇದಕ್ಕೆ ಏನ್ ರಿಲೇಟ್ ಇದೆ, ಇದಕ್ಕೆ ಯಾವ್ದು ರಿಲೇಟ್ ಇದೆ, ಇದು ಎ ಅಂತ ಅನ್ಕೊಂಡ್ರೆ, ಇದು ಬಿ ಅಂತ ಅನ್ಕೊಂಡ್ರೆ, ಎ ಗೆ ಬಿ ರಿಲೇಟ್ ಇದೆ. ಬಿ ಏನಾಗುತ್ತೆ, 4, 12, 20, 28. ಓಕೆ, ಸೊ 4, 12, 20, 28 ಎಲ್ಲಿದೆ ನೋಡಿ. ಓಕೆ, ಸೊ 4, 12, 20, 28 ಎಲ್ಲಿದೆ, ಇದ್ರ ಪಕ್ಕದ ಕಂಬ ಸಾಲು 4, 12, 20, 28 ಯಾವ ಡೈರೆಕ್ಷನ್ ಅಲ್ಲಿ, ಮೇಲಿಂದ ಕೆಳಗಡೆ. ಹೌದಾ, ಇದು ಅಂತೂ ಸಿಮೆಟ್ರಿಕ್ ಇದೆ, ಈ ಕಡೆ ಲೆಫ್ಟ್, ಈ ಕಡೆ ರೈಟ್, ಸರಿನಾ. ಸೊ ಇಲ್ಲಿ ಏನ್ ಪ್ಯಾಟರ್ನ್ ಕಾಣಿಸ್ತಾ ಇದೆ, ಫಸ್ಟ್ ನಂಬರು 4 ನಂಬರ್ಸ್ ಮೇಲಿಂದ ಕೆಳಗಡೆ, ಅದಕ್ಕೆ ಇಮಿಡಿಯೇಟ್ ಪಕ್ಕದ ಕಂಬ ಸಾಲು 4 ನಂಬರ್ಸು. ಹೌದಾ, ಹಾಗಾದ್ರೆ ಈ ರಿಲೇಷನ್ ಇಟ್ಕೊಂಡು ನಾವೇನ್ ಕಂಡು ಹಿಡಿಬೇಕು, 6, 14, 22, 30 ಇದಕ್ಕೆ ಏನಾಗುತ್ತೆ. ಓಕೆ, ಸೊ 6, 14, 22, 30 ಇಲ್ಲಿದೆ. ಹೌದಾ, ಸೊ ಲೆಫ್ಟ್ ಇಂದ ಸ್ಟಾರ್ಟ್ ಆದ್ರೆ ಇದ್ರ ಪ್ರಕಾರ ಲೆಫ್ಟ್ ಇಂದ ಸ್ಟಾರ್ಟ್ ಆಗಿ ರೈಟ್ ಹೋಯ್ತು, ಇಮಿಡಿಯೇಟ್ ಪಕ್ಕ. ಹೌದಾ, ಸೊ ಇದು ಕೂಡ ಇಮಿಡಿಯೇಟ್ ಪಕ್ಕದಲ್ಲಿ ಹೋಗುತ್ತೆ. ಆಮೇಲೆ ಯಾವ ತರ ಬರುತ್ತೆ, ಈ ತರ ಬರುತ್ತೆ. ಸೊ ಸಿ ಗೆ ಡಿ, ಯಾವ್ದು ಡಿ ಆಗುತ್ತೆ ಇದಕ್ಕೆ, 8, 16, 24, 32. ಓಕೆ, ಸೊ ಈ ಸಿ ಗೆ ಇದು ಎ ಬಿ ಆದ್ರೆ ಇದು ನಿಮ್ದು ಸಿ ಡಿ. ಸೊ ವಾಟ್ ಇಸ್ ದ ಆನ್ಸರ್ ಫಾರ್ ಡಿ, 8, 16, 24, 32. ಓಕೆ, ಸೊ ಇಲ್ಲಿ ಯಾವ ಆಪ್ಷನ್ ಆಗ್ಬೇಕು, ಆಪ್ಷನ್ ಎ, 8, 16, 24, 32. ಓಕೆ, ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಆನ್ಸರ್. ಜಸ್ಟ್ 1 second. Yes, I hope this is clear. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್, ಅದೇ ಸೇಮ್. ಓಕೆ, ಅದೇ ಕೊಟ್ಟಿರೋ ಬಾಕ್ಸ್ಗೆನೆ, ಕೊಟ್ಟಿರೋ ಟೇಬಲ್ಗೆನೆ ಇದು ಸಬ್ ಕ್ವೆಶನ್, ಸರಿನಾ. ಏನ್ ಹೇಳ್ತಾರೆ, ಇದು ನಿಮ್ದು ಎ ಮತ್ತೆ ಬಿ ಅಂತ ಅನ್ಕೊಂಡ್ರೆ, ಎ ಏನಿದೆ 40, 20, 26, ಸರಿನಾ. ನಾನು ಆ ಬಾಕ್ಸ್ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಬೇಕಾಗಿತ್ತಲ್ವಾ, ಬೇರೆ ನೆಕ್ಸ್ಟ್ ಕ್ವೆಶನ್ ಮಾಡಿದೆ, ಈ ಕ್ವೆಶನ್ ಮಾಡ್ಲಿಲ್ಲ, ಸಾರಿ. ಸ್ವಲ್ಪ ಸ್ಕ್ರೋಲ್ ಮಾಡೋಣ, ಇದೊಂದು ಕ್ವಶನ್ ಸ್ಕ್ರೋಲ್ ಮಾಡೋಣ. ಬಾಕಿ ಎಲ್ಲ ಪ್ರತಿಯೊಂದು ಕ್ವಶನ್ಗೆನೆ ಎಲ್ಲ ಕಡೆ ಕಾಪಿ ಮಾಡಿದೀನಿ, ಇದೊಂದು ಮರ್ತೋಯ್ತು. 40, 20, 26. ಓಕೆ, ಟೇಬಲ್ ಹೋಗೋಣ. 40, 14 ಇತ್ತಲ್ವಾ ಅದು, 14, 20, 26 ಇಲ್ಲಿದೆ, 14, 20, 26. ಓಕೆ, ಸೊ ನೋಡಿ ಯಾವ ತರ ಹೋಗ್ತಾ ಇದೆ ಇದು, 3 ನಂಬರು. ಓಕೆ, 3 ನಂಬರು ರೈಟ್ ಇಂದ ಲೆಫ್ಟ್ಗೆ ಕೆಳಗಡೆ ಡೈರೆಕ್ಷನ್ ನಲ್ಲಿ ಹೋಗ್ತಾ ಇದೆ, ಸರಿನಾ. ಇದಕ್ಕೆ ಏನ್ ರಿಲೇಟ್ ಇದೆ, 10, 20, 30. ಓಕೆ, 10, 20, 30 ಎಲ್ಲಿದೆ, ಇಲ್ಲಿದೆ, 10, 20, 30, ಸರಿನಾ. ಓಕೆ, ಸೊ ಯಾವ ತರ ಆಯ್ತು, ಇದು ಒಂದು ಮಲ್ಟಿಪ್ಲಿಕೇಶನ್ ಸಿಂಬಲ್ ತರ ಅಥವಾ ಕ್ರಾಸ್ ಸಿಂಬಲ್ ಆಗ್ತಾ ಇದೆ. ಫಸ್ಟ್ ಈ ಕಡೆ ಬರ್ತಾ ಇದೆ, ಓಕೆ, ರೈಟ್ ಇಂದ ಲೆಫ್ಟ್, ದೆನ್ ಲೆಫ್ಟ್ ಇಂದ ರೈಟ್. ಓಕೆನಾ, ಆಮೇಲೆ ಮತ್ತೊಂದು ಏನು ಅಬ್ಸರ್ವ್, ಮಧ್ಯದಲ್ಲಿರೋ ನಂಬರ್ ಎರಡದಕ್ಕೂ ಸೇಮ್ ಇದೆ, 14, 20, 26, 10, 20, 30. ಹಾಗಾದ್ರೆ ನಮ್ದು ನೆಕ್ಸ್ಟ್ ಪ್ಯಾಟರ್ನ್ ಯಾವ ತರ ಬರಬೇಕು, ಫಸ್ಟ್ ರೈಟ್ ಇಂದ ಲೆಫ್ಟ್ ಬರಬೇಕು, ದೆನ್ ಲೆಫ್ಟ್ ಇಂದ ರೈಟ್ಗೆ. ನೋಡೋಣ, ಕೇಳಿರೋ ಕ್ವೆಶನ್ ಏನು, ಆಮೇಲೆ ಮಧ್ಯದಲ್ಲಿ ನಂಬರ್ ಸೇಮ್ ಬರಬೇಕು. ಹೌದಾ, ಓಕೆ, ಸೊ ಕೇಳಿರೋ ಕ್ವೆಶನ್ ಏನು,
16, 20 to 28ಗೆ ಏನಾಗುತ್ತೆ? ಓಕೆನಾ? ಸೊ 16 ಎಲ್ಲಿದೆ? ಇಲ್ಲಿದೆ. 16, 20 to 28 ಇಲ್ಲಿದೆ. ಸರಿನಾ? ಸೊ ಇದು ರೈಟ್ ಇಂದ ಲೆಫ್ಟ್ ಬಂದ್ರೆ ಮಧ್ಯದಲ್ಲಿ 22 ಸೇಮ್ ಇರಬೇಕು. ಈ ಕಡೆ ಕ್ರಾಸ್ ಬರಬೇಕು. ಕ್ರಾಸ್ ಅಂದ್ರೆ ಯಾವ ತರ ಬರುತ್ತೆ? ಈ ತರ ಬರುತ್ತೆ. ಕರೆಕ್ಟಾ? ಹಾಗಾದ್ರೆ ಏನ್ ನಂಬರ್ ಆಗ್ಬೇಕು ಇದಕ್ಕೆ? 12, 22, 32 ಆಗ್ಬೇಕು. ಸರಿನಾ? ಸೊ ನಾನು ಇದನ್ನೆಲ್ಲ ಸ್ವಲ್ಪ ಕ್ಲಿಯರ್ ಮಾಡ್ತೀನಿ. ಅದೇನಿತ್ತು? ಈ ತರ ಇತ್ತು. ಹೌದಾ? ಈ ತರ ಇತ್ತು. ಹಾಗಾದ್ರೆ ಕೇಳಿರೋ ಕ್ವೆಶನ್ ಏನು? 16, 20 to 28, 22 ಸೇಮ್ ಆಗಿರ್ಬೇಕು, ಕ್ರಾಸ್ ಬರಬೇಕು. ಸೊ ಇಟ್ ಶುಡ್ ಕಮ್ ಲೈಕ್ ದಿಸ್. ಏನದು? 12, 20 to 32 ಶುಡ್ ಬಿ ಯ ಆನ್ಸರ್. ಓಕೆ, ಸೊ 12, 20 to 32 ಯಾವ ಆಪ್ಷನ್? ಅದಕ್ಕೆ ಆಪ್ಷನ್ ಬಿ. ಎಸ್, ನೆಕ್ಸ್ಟ್. ಓಕೆ, ಸೊ ಇಲ್ಲಿ ನೋಡಿ, ನಾನು ಹೇಳ್ದೆ ಅಲ್ಲ, ಯಾವಾಗಲೂ 3x3, 4x4 ಅದೇ ತರ ಇರ್ಬೇಕಂತ ಏನಿಲ್ಲ, ಬೇರೆನೂ ಇರುತ್ತೆ. ಆದ್ರೆ ವರ್ಟಿಕಲಿ ಸಿಮೆಟ್ರಿಕಲ್ ಇರಬೇಕು. ಅದು ಈಸಿ ಆಗುತ್ತೆ ನಿಮ್ಗೆ ಪ್ಯಾಟರ್ನ್ ನೋಡೋದಕ್ಕೆ. ವರ್ಟಿಕಲಿ ಸಿಮೆಟ್ರಿಕ್ ಇದೆಯಾ ನೋಡಿ? ಹೌದು. ಯಾಕೆ? ಈ ಕಡೆ 3 ಕಾಲಮ್ಸ್ ಇದೆ, ಈ ಕಡೆ 3 ಕಾಲಮ್ಸ್ ಇದೆ. ಇನ್ ದ ಟೇಬಲ್ ಆಫ್ 7x6, 7x6 ಅಂದ್ರೆ 7 rows, 6 columns. Okay, the numbers from 1 to 42 are given. Among the 4 options, select the correct option. Okay, so vertical symmetric ಇದೆ, ನೋಡೋಣ. ಸೊ ಇದೇ ಸೇಮ್ ಟೇಬಲ್ ಅಂಡರ್ ನಿಮ್ಗೆ ಸಬ್ ಕ್ವೆಶನ್ಸ್ ಇದಾವೆ. ಓಕೆ, ಸೊ ನಾನು ಪ್ರತಿ ಸಲ ಸ್ಕ್ರೋಲ್ ಮಾಡೋದು ಬೇಡ ಅಂತ ಇಲ್ಲೇ ಬರ್ಕೊಂಡ್ ಬಿಟ್ಟಿದ್ದೀನಿ. ವಿಲ್ ಸಿ ಒನ್ ಬೈ ಒನ್. ಓಕೆ, ಸೊ ದಿಸ್ ಇಸ್ ಫಾರ್ ಸೇಮ್ ದಟ್ 7x6 ಓನ್ಲಿ. ಎಸ್, ಫಸ್ಟ್ ಕ್ವೆಶನ್. ಓಕೆ, ನೋಡೋಣ. ಎ ಮತ್ತೆ ಬಿ. ಎ ಏನಿದೆ? 1, 11, 15, 21. ನೋಡ್ಕೊಳ್ಳಿ, ಎಲ್ಲಿದೆ? 1, 11, 15, 21. ಇಲ್ಲಿದೆ 1, 11, 15, 21. ಓಕೆ, ಸೊ ಡೈರೆಕ್ಷನ್ ನೋಡ್ಕೊಳ್ಳಿ. ಎಲ್ಲಿಂದ ಎಲ್ಲಿ ಬಂತು? ಲೆಫ್ಟ್ ಅಂತ, ಇದು ರೈಟ್ ಅಂತ ಆದ್ರೆ ಲೆಫ್ಟ್ ಇಂದ ರೈಟ್ ಗೆ ಬಂತು. ಸರಿನಾ? ಅದಕ್ಕೆ ಬಿ. ಬಿ ಏನಿದೆ? 21, 27, 35, 37. ಓಕೆ, ಸೊ ಎಲ್ಲಿ ಮುಗಿತಲ್ಲ ಅದರಿಂದಾನೇ ಸ್ಟಾರ್ಟ್ ಆಯ್ತು. ಕರೆಕ್ಟಾ? ಸೊ 21, 27, 35, 37. ಎಸ್, ಸೊ ಎಲ್ಲಿ ಮುಗೀತು ಅಲ್ಲೇ ಸ್ಟಾರ್ಟ್ ಆಯ್ತು. ಸೊ ಇದು ಯಾವ ತರ ಬರ್ತಾ ಇದೆ? ಹೀಗ್ ಹೋಗಿ ಹೀಗ್ ಬರ್ತಾ ಇದೆ. ಎಲ್ಲಿ ಮುಗಿತೋ ಅಲ್ಲಿಂದಾನೇ ಸ್ಟಾರ್ಟ್ ಆಗಿ ಈ ತರ ಬರ್ತಾ ಇದೆ. ಸೊ ದಿಸ್ ಇಸ್ ಯೋರ್ ಪ್ಯಾಟರ್ನ್. ಈ ಪ್ಯಾಟರ್ನ್ ನಾವು ಸಿ ಗೆ ಅಪ್ಲೈ ಮಾಡಿ ಡಿ ಕಂಡು ಹಿಡಿಬೇಕು. ಹೌದಾ? ಸಿ ಏನಿದೆ? 6, 8, 16, 22. ಎಲ್ಲಿದೆ ಅದು? 6, 8, 16, 22. ನಾನು ಇದನ್ನ ಸ್ವಲ್ಪ ತೆಗೆದ್ಬಿಡ್ತೀನಿ. ನಮ್ಗೆ ಅರ್ಥ ಆಯ್ತಲ್ಲ ಪ್ಯಾಟರ್ನ್? ಈ ಪ್ಯಾಟರ್ನ್ ಬರ್ದಿದ್ದೀನಿ. ಓಕೆ, ಸೊ ಈ ತರ ಈ ತರ ಬಂತು. ನೆಕ್ಸ್ಟ್ 6, 8. ಎಲ್ಲಿದೆ? 6, 8, 16, 22. ಇಲ್ಲಿದೆ. ಹೌದಾ? ಈಗ ನೋಡಿ, ಅಪೋಸಿಟ್ ಲೆಫ್ಟ್ ಇಂದ ರೈಟ್ ಬಂದು ರೈಟ್ ಇಂದ ಲೆಫ್ಟ್ ಹೋಗ್ತಾ ಇದೆ. ಅದ್ರ ಅರ್ಥ ಇಲ್ಲೂ ಹಾಗೆ ಆಗ್ಬೇಕು, ಉಲ್ಟಾ ಆಗ್ಬೇಕು. ಕರೆಕ್ಟಾ? ಈಗ ರೈಟ್ ಇಂದ ಲೆಫ್ಟ್ ಬಂದ್ರೆ ಲೆಫ್ಟ್ ಇಂದ ರೈಟ್ ಹೋಗ್ಬೇಕು. ಹೌದಾ? ಆಮೇಲೆ ಎಲ್ಲಿ ಮುಗೀತೋ ಅಲ್ಲಿಂದಾನೆ ಸ್ಟಾರ್ಟ್ ಆಗ್ಬೇಕು. 22 ಮುಗೀತು, ಇದು ವಿ ತರ, ಈಗ ಈ ತರ ಹೋಗ್ಬೇಕು. ಓಕೆ, ಸೊ ಎಲ್ಲಿ ಹೋಗುತ್ತೆ? ಈ ತರ ಹೋಗುತ್ತೆ. ಕರೆಕ್ಟ್? 4 ನಂಬರ್ಸ್. ಅಲ್ಲೂ 4 ನಂಬರ್ ಇತ್ತಲ್ಲ, ಸೊ ಇಲ್ಲೂ 4 ನಂಬರ್ಸ್. ಏನ್ ನಂಬರ್ಸ್ ಇವಾಗ ಇಲ್ಲಿ? 22, 28, 32, 42. ದಿಸ್ ಶುಡ್ ಬಿ ಅ ಆನ್ಸರ್. ಹೌದಾ? ಸೊ ಅಲ್ಲಿ ಈ ತರ ಹೋಯ್ತು. ಈಗ ಫಸ್ಟ್ ಈ ತರ ಬಂತಂದ್ಮೇಲೆ ಈ ತರ ಹೋಗ್ಬೇಕು. ಕರೆಕ್ಟ್? ಅಂಡ್ ವಿತ್ ದ ಸೇಮ್ ನಂಬರ್, ಎಲ್ಲಿ ಮುಗೀತೋ ಎಲ್ಲಿ ಸ್ಟಾರ್ಟ್ ಆಯ್ತು. ಸೊ 22, 28, 32, 42 ಯಾವ ಆಪ್ಷನ್ ಆಗುತ್ತೆ ಇದಕ್ಕೆ? ಆಪ್ಷನ್ ಬಿ. ಎಸ್, ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್. ಅದು ಸೇಮ್ ಟೇಬಲ್ಗೆನೆ ಸೆಕೆಂಡ್ ಕ್ವೆಶನ್. ಓಕೆ, 12, 13, 14, 25. ನೋಡಿ, 12, 13 ಎಲ್ಲಿದೆ? 12, 13, 14, 25, 25 ಈ ತರ. ಓಕೆ, ಅದಕ್ಕೆ ಏನಿದೆ? 11, 14, 23, 26. 11, 14, 23, 26. ಓಕೆ, ಸೊ ಇದು 14 ರಾಂಗ್ ಇದೆ. ನನ್ನ ಪ್ರಕಾರ ಇದು 24 ಆಗ್ಬೇಕು. ಓಕೆನಾ? 12, 13, 24, 25 ಈ ತರ ಇದೆ. ಇದಕ್ಕೆ ಏನ್ ರಿಲೇಟ್ ಇದೆ? 11, 14, 23, 26. ಸರಿನಾ? ಸೊ ಏನೇನ್ ನೋಡ್ಕೊಂಡ್ರಿ? ಮೇಲಿಂದ ಕೆಳಗಡೆ ಬರ್ತಾ ಇದೆ ಎ. ಅದೇ ತರ ಅದಕ್ಕೆ ಬಿ ಹೇಗಿದೆ? ಇಮಿಡಿಯೇಟ್ ಪಕ್ಕದ ಕಾಲಮ್.
ಓಕೆ, ಇಮಿಡಿಯೇಟ್ ಪಕ್ಕದ ಕಾಲಮ್ಮು ಮತ್ತೆ ಮೇಲಿಂದ ಕೆಳಗಡೆ 4 ನಂಬರ್ಸು. ಸರಿನಾ? ಸೊ ಸೇಮ್ ಪ್ಯಾಟರ್ನ್ ನೆಕ್ಸ್ಟ್ ಅಪ್ಲೈ ಆಗುತ್ತೆ. ಇದು ಫಸ್ಟ್ ಲೆಫ್ಟ್, ಇದು ರೈಟ್. ಇದು ಯಾವ ಕಡೆ ಹೋಯ್ತು? ಲೆಫ್ಟ್ ಇಂದ ರೈಟ್ ಹೋಯ್ತು. ಹೌದಾ? ಸೊ ನಿಮ್ ಸಿ ಮತ್ತೆ ಡಿ, ಸಿ ಲೆಫ್ಟ್ ಇದ್ರೆ ಡಿ ಲೆಫ್ಟ್ ರೈಟ್ ಬರಬೇಕು. ಕರೆಕ್ಟಾ? ಕೊಟ್ಟಿರೋ ಕ್ವೆಶನ್ ಅದು ರೈಟ್ ಬರಬೇಕು. ಏನಿದೆ ಕೊಟ್ಟಿರೋ ಕ್ವೆಶನ್? 8, 17, 20, 29. ಎಲ್ಲಿದೆ ಅದು? 8, 17, 20, 29 ಇಲ್ಲಿದೆ. ಸರಿನಾ? ಸೊ ಈ ಕಡೆ ಹೋಗ್ಬೇಕು. ಆಮೇಲೆ ಇಮಿಡಿಯೇಟ್ ಒಂದು ಪಕ್ಕದ ಹೋಗ್ಬೇಕು. ಪಕ್ಕದಂದ್ರೆ ಯಾವ್ದಾಯ್ತು ಇಲ್ಲಿ? ಇದು 4 ನಂಬರ್ಸ್ ಮೇಲಿಂದ ಕೆಳಗಡೆ. ಏನಾಯ್ತು? 7, 18, 19, 30. ದಿಸ್ ಶುಡ್ ಬಿ ಅ ಆನ್ಸರ್. ಯಾವ್ದಾಗುತ್ತೆ ಅದಕ್ಕೆ? ಆಪ್ಷನ್ ಬಿ. ಓಕೆ, ಈಸಿ ಇತ್ತು ಅನ್ಕೊಂತೀನಿ. ಸೇಮ್ ಪ್ಯಾಟರ್ನ್ ಗೋಸ್ ವಿತ್ ದ ಕ್ವೆಶನ್. ಓಕೆ, ನೆಕ್ಸ್ಟ್ ಥರ್ಡ್ ಕ್ವೆಶನ್. ಅದೇ ಸೇಮ್ ಟೇಬಲ್ಗೆನೆ ಏನ್ ಹೇಳ್ತಾರೆ? 4, 9, 16. ಸೊ ಇಲ್ಲಿದೆ 4, 9, 16. ಆಮೇಲೆ 121, 100, 81. ಇದು ಎ ಆದ್ರೆ ಎಗೆ ಏನ್ ರಿಲೇಟ್ ಇದೆ? ಬಿ. ಈಗ ನೋಡಿ, ಸ್ವಲ್ಪ ಬಿ ಅಬ್ಸರ್ವ್ ಮಾಡಿ. ಬಿ ಅಲ್ಲಿ ಕೊಟ್ಟಿರೋ ನಂಬರ್ಸ್ ನಮ್ ಟೇಬಲ್ ಅಲ್ಲಿ ಇದಾವ? 100, 81, 121. ಆ ನಂಬರ್ಸ್ ನಮ್ ಟೇಬಲ್ ಅಲ್ಲಿ ಇಲ್ವೇ ಇಲ್ಲ. ಕರೆಕ್ಟಾ? ಸೊ ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಅದ್ರ ಅರ್ಥ ಇದು ತಪ್ಪಂತ ಅಲ್ಲ. ಸ್ವಲ್ಪ ಕೊಟ್ಟಿರೋ ನಂಬರ್ಸ್ ಅನ್ನ ಅಬ್ಸರ್ವ್ ಮಾಡಿ. ಇಲ್ಲಿ 121 ಅನ್ನ ನಾನು 11 ಸ್ಕ್ವೇರ್ ಅಂತ ಬರಿಬೋದಲ್ವಾ? ಅದೇ ತರ ಇದನ್ನ 10 ಸ್ಕ್ವೇರ್ ಅಂತ ಬರಿಬೋದು, ಇದನ್ನ 9 ಸ್ಕ್ವೇರ್ ಅಂತ ಬರಿಬೋದು. ಈಗ ಇದನ್ನ ಸ್ಕ್ವೇರ್ ಫಾರ್ಮ್ ನಲ್ಲಿ ಬರ್ಕೊಂಡಿದ್ದೀರಾ ಅಂದ್ಮೇಲೆ ಇದು ನಿಮ್ದು ಬಿ ಆದ್ರೆ ಎ ಕೂಡ ಅದೇ ಫಾರ್ಮ್ ನಲ್ಲಿ ಬರ್ಕೊಳ್ಳಿ. 4 ಅಂದ್ರೆ 2 ಸ್ಕ್ವೇರ್ ಅಂತ ಬರಿಬೋದು, ಇದು 3 ಸ್ಕ್ವೇರ್, ಇದು 4 ಸ್ಕ್ವೇರ್. ಓಕೆ, ಸೊ ಈಗ ಬೇಸ್ ಅನ್ನ ನೋಡ್ಕೊಳ್ಳೋಣ. ಎ ಏನಿದೆ? 2, 3, 4. ಸರಿನಾ? ಸೊ ಎ ಏನಾಯ್ತು? 2, 3, 4 ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಅದಕ್ಕೆ ಬಿ ಏನಾಯ್ತು? 11, 10, 9. ಹೌದಾ? ಬೇಸ್ 11, 10, 9. 11, 10, 9 ಎಲ್ಲಿದೆ? ಇಲ್ಲಿದೆ. ಹಾಗಾದ್ರೆ ನಮ್ಗೆ ಎ ಮತ್ತೆ ಬಿಗೆ ಈಗ ಪ್ಯಾಟರ್ನ್ ಸಿಕ್ತು. ಹೌದಾ? ಹೇಗಿದೆ ಪ್ಯಾಟರ್ನ್? 2 ಇಂದ ಸ್ಟಾರ್ಟ್ ಆಗಿ ಲೆಫ್ಟ್ ಇಂದ ರೈಟ್ಗೆ, ಆಮೇಲೆ ಬಿ ಏನಿದೆ ಅದ್ರ ಇಮಿಡಿಯೇಟ್ ಕೆಳಗಡೆ, ಜಸ್ಟ್ ಕೆಳಗಡೆ ಇರೋದೆ ಟೇಬಲ್, ಲೆಫ್ಟ್ ಇಂದ ರೈಟ್ಗೆ. ಹಾಗಾದ್ರೆ ಸಿಗೆ ಏನಾಗುತ್ತೆ? ಸಿ ಏನಿದೆ? 16, 25, 36. ಇದನ್ನು ರೀರೈಟ್ ಮಾಡ್ಕೊಳ್ಳೋಣ. ದಿಸ್ ಯು ಕ್ಯಾನ್ ರೈಟ್ ಆಸ್ 4 ಸ್ಕ್ವೇರ್, 5 ಸ್ಕ್ವೇರ್, 6 ಸ್ಕ್ವೇರ್. ಹೌದಾ? ಸೊ ಏನಾಗುತ್ತೆ? 4, 5, 6. ಹಾಗಾದ್ರೆ 4, 5, 6 ಪ್ಯಾಟರ್ನ್ ಏನ್ ಹೇಳುತ್ತೆ? ಅದ್ರ ಇಮಿಡಿಯೇಟ್ ಕೆಳಗಡೆ ಇರೋದು. ಹೌದಾ? ಅದ್ರ ಇಮಿಡಿಯೇಟ್ ಕೆಳಗಡೆ ಇರೋದು 3 ನಂಬರ್ಸ್. ಯಾವ್ದದು? 9, 8, 7. ಓಕೆ, ಸೊ ಹಾಗಾದ್ರೆ ನಮ್ ಆನ್ಸರ್ ಏನಾಗಬೇಕು? 9 ಸ್ಕ್ವೇರ್, 8 ಸ್ಕ್ವೇರ್, 7 ಸ್ಕ್ವೇರ್. ಕರೆಕ್ಟ್? ಸೊ 9 ಸ್ಕ್ವೇರ್ ಅಂದ್ರೆ 81, 8 ಸ್ಕ್ವೇರ್ ಅಂದ್ರೆ 64, 7 ಸ್ಕ್ವೇರ್ ಅಂದ್ರೆ 49. ಯಾವ ಆಪ್ಷನ್ ಅದಕ್ಕೆ? ಆಪ್ಷನ್ ಡಿ. ಓಕೆ, ಸೊ ವಾಟ್ ವಾಸ್ ದ ಪ್ಯಾಟರ್ನ್? ಫಸ್ಟ್ ಎ ಕೆಳಗಡೆನೆ ಬಿ. ಹಾಗಾದ್ರೆ ಇದು ಸಿ ಆದ್ರೆ ಸಿ ಕೆಳಗಡೆನೆ 3 ನಂಬರು ಡಿ. ಎಸ್. ಸೊ ಇದನ್ನ ಸ್ವಲ್ಪ ರೀರೈಟ್ ಮಾಡ್ಕೊಂಡ್ವಿ. ಯಾಕೆ? ಈ 121, 181 ಇರ್ಲಿಲ್ಲ, ಅದು ಒಂದೇ ರೀರೈಟ್ ಮಾಡ್ಕೊಂಡ್ವಿ. ಬಾಕಿ ಎಲ್ಲ ಪ್ಯಾಟರ್ನ್ ಓಕೆ. ನೆಕ್ಸ್ಟ್. ಓಕೆ, ಸೊ ಆ ಟೇಬಲ್ಗೆ 3 ಕ್ವೆಶನ್ಸ್ ಮುಗೀತು. ನೆಕ್ಸ್ಟ್ ಟೇಬಲ್ ಎಷ್ಟಿದೆ ನೋಡಿ? 1, 2, 3, 4, 5, 6, 7 ರೋಸ್ ಇದಾವೆ. 1, 2, 3, 4, 5, 6 ಕಾಲಮ್ಸ್ ಇದಾವೆ. 6 ಕಾಲಮ್ಸ್ ಅಂದ್ರೆ ವರ್ಟಿಕಲಿ ಆ ಕಡೆ ಈ ಕಡೆ ಕಾಲಮ್ ನಂಬರ್ ಸೇಮ್ ಇರುತ್ತೆ. ಓಕೆ, ಲೆಫ್ಟ್. ಓಕೆ, ಈ ತರ ಮಧ್ಯದಲ್ಲಿ ಹಾಕಿದ್ರೆ ಮಧ್ಯದ ಲೈನ್ ಲೆಫ್ಟ್ ಅಲ್ಲಿ 3, ರೈಟ್ ಅಲ್ಲಿ 3. ಓಕೆ, the following questions are based on the numbers arranged in particular pattern. Observe the arrangement and complete the given analogy. Okay, so ನೋಡೋಣ. ಏನಿದೆ? ಎ, ಇದು ಎ ಅಂತ ಅನ್ಕೊಂಡು ಇದು ಬಿ ಅಂತ ಅನ್ಕೊಂಡ್ರೆ ಇದು ಸಿ, ಹಾಗಾದ್ರೆ ಇದು ಡಿ. ಓಕೆ, ಎ ಏನಿದೆ? 3, 14, 25. ಎಲ್ಲಿದೆ? ಇಲ್ಲಿದೆ. 3, 14, 25. ಸರಿನಾ? ಇದಕ್ಕೆ ಬಿ ಏನಿದೆ? ಇದಕ್ಕೆ 36, 23, 10. ಓಕೆ, ಸೊ ಇಲ್ಲಿದೆ 36, 23, 10.
ಓಕೆ, ಸೊ ಸ್ವಲ್ಪ ಅಬ್ಸರ್ವ್ ಮಾಡಿ ಹೇಗೆ ಬಂತು. ಫಸ್ಟ್ ಹೀಗೆ ಬಂತು, ಆಮೇಲೆ ಈ ತರ ಹೋಯ್ತು, ಕರೆಕ್ಟಾ ಪ್ಯಾಟರ್ನ್. ಅಷ್ಟೇ ಅಲ್ಲದೆ 25 ಮುಗಿದು 36 ಸ್ಟಾರ್ಟ್ ಆಯ್ತು ಅಂದ್ರೆ ಅವು ಎರಡು ಮಧ್ಯದಲ್ಲಿ ಒಂದು ಬಿಡಬೇಕು. ಹೌದಾ, ಇದನ್ನ ಈ ಒಂದು ಬಾಕ್ಸ್ ನಾವು ಬಿಡಬೇಕು. ಓಕೆ, ಸೊ ಇದು ನಿಮ್ದು ಪ್ಯಾಟರ್ನ್. ಮೇಲಿಂದ ಕೆಳಗಡೆ ಬಂತು, ಅಲ್ಲಿ ಒಂದು ಬಾಕ್ಸ್ ಬಿಟ್ಟು ಅದ್ರ ಕೆಳಗಡೆಯಿಂದ ಮತ್ತೆ ಅಪೋಸಿಟ್ ಡೈರೆಕ್ಷನ್ಗೆ ಹೋಗ್ಬೇಕು. ಸೊ ದಿಸ್ ಇಸ್ ಯೋರ್ ಪ್ಯಾಟರ್ನ್. ಓಕೆ, ಹಾಗಾದ್ರೆ ಕೊಟ್ಟಿರೋ ಕ್ವೆಶನ್ ಏನು, 41730 ಎಲ್ಲಿದೆ, 41730. ಓಕೆ, ಸೊ ಈ ಕಡೆ ಬಂದ್ರೆ ಇದು ಅಪೋಸಿಟ್ ಡೈರೆಕ್ಷನ್ಗೆ ಹೋಗ್ಬೇಕು, ಅಂದ್ರೆ ಈ ತರ ಹೋಗ್ಬೇಕು. ಆಮೇಲೆ ಮಧ್ಯದಲ್ಲಿ ಒಂದು ಬಾಕ್ಸ್ ಬಿಟ್ಟು ನೆಕ್ಸ್ಟ್ ಸ್ಟಾರ್ಟ್ ಆಗ್ಬೇಕು. ಹೌದಾ, ಸೊ ನೆಕ್ಸ್ಟ್ ಒಂದು ಬಾಕ್ಸ್ ಯಾವುದು, 42. ಇದನ್ನ ಬಿಡಬೇಕು, ಇದನ್ನ ಬಿಟ್ಟು ಇದ್ರ ಕೆಳಗಡೆ ಸ್ಟಾರ್ಟ್ ಆಯ್ತಲ್ವಾ, ಸೊ ಇದನ್ನ ಬಿಟ್ಟು ಇದ್ರ ಕೆಳಗಡೆ ಸ್ಟಾರ್ಟ್ ಆಗ್ಬೇಕು 31. ಆಮೇಲೆ ಅಪೋಸಿಟ್ ಹೋಗ್ಬೇಕು. ಅಪೋಸಿಟ್ ಹೋಗ್ಬೇಕಂದ್ರೆ ಯಾವ ತರ, ಈ ತರ. ಸರಿನಾ, ಕರೆಕ್ಟ್ ಆಗಿದೆಯಲ್ವಾ. ಸೊ ಇದು ಈ ತರ ಬಂದು ಅಪೋಸಿಟ್ ಡೈರೆಕ್ಷನ್ಗೆ ಹೋಯ್ತು. ನಮ್ ಕ್ವೆಶನ್ ಅಲ್ಲಿ ಈ ಕಡೆ ಬಂತಲ್ಲ, ಸೊ ಅಪೋಸಿಟ್ ಹೋಯ್ತು. ಒಂದು ಬಾಕ್ಸ್ ಬಿಟ್ಟು ಅದ್ರ ಕೆಳಗಡೆಯಿಂದ ಸ್ಟಾರ್ಟ್ ಮಾಡ್ಕೊಂಡು, ಸೊ ಏನಾಗುತ್ತೆ ಇದಕ್ಕೆ 3129. ಯಾವ್ದದಕ್ಕೆ ಆಪ್ಷನ್, ಆಪ್ಷನ್ ಸಿ. ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ. If you have any doubts, you can drop it in the chat section. Yes, next. Fifth question with the same table. ಏನಿದೆ, 6 18 30. ಎಲ್ಲಿದೆ 6 18 30, ಇಲ್ಲಿದೆ 6 18 30. ಅದಕ್ಕೆ ಏನ್ ರಿಲೇಟ್ ಇದೆ, 7 19 31. ಎಲ್ಲಿದೆ 7 19 31, ಈ ತರ. ಓಕೆ, ಸೊ ನೋಡಿ ಯಾವ ತರ ಇದೆ ಪ್ಯಾಟರ್ನ್. ಮೇಲಿಂದ ಕೆಳಗಡೆ ಬಂತು, ಒಂದು ಬಾಕ್ಸ್ ಬಿಟ್ಟು ಕೆಳಗಿಂದ ಮೇಲ್ಗಡೆ, ಈ ತರ ಇರೋದು ನಿಮ್ದು ಪ್ಯಾಟರ್ನ್. ಸರಿನಾ, ಸೊ ಇಲ್ಲಿ 3 ನಂಬರ್ಸು, ಇಲ್ಲಿ 3 ನಂಬರ್ಸು, ಒಂದು ಮಧ್ಯದಲ್ಲಿ ಬಿಡಬೇಕು. ಸರಿನಾ, ಓಕೆ, ವಿಲ್ ಅಪ್ಲೈ ಟು ದಿಸ್ ಪ್ಯಾಟರ್ನ್. ಓಕೆ, ಸ್ವಲ್ಪ ಇಲ್ಲಿ ರಾಂಗ್ ಇದೆ ಟೈಪಿಂಗ್ ನೋಡಿ. ಇದೇನಾಗ್ಬೇಕಂದ್ರೆ 11325 ಆಗ್ಬೇಕು, 113 ಅಲ್ಲ, 1 ಬೇರೆ, 11325. ಓಕೆ, ಸೊ ಎಲ್ಲಿದೆ 11325, ಇಲ್ಲಿದೆ ನಮ್ದು 11325. ಓಕೆ, ಏನ್ ಹೇಳುತ್ತೆ ಪ್ಯಾಟರ್ನ್, ಅಲ್ಲಿ 3 ನಂಬರ್ಸ್ ಆದ್ರೆ ಮಧ್ಯದೊಂದು ಬಿಡ್ಬೇಕು, ಮಧ್ಯದೊಂದು ಬಿಟ್ಟು ಎರಡು ಅಪೋಸಿಟ್ ಡೈರೆಕ್ಷನ್, ಮೇಲಿಂದ ಕೆಳಗಡೆ ಬಂದ್ರೆ ಕೆಳಗಿಂದ ಮೇಲ್ಗಡೆ ಹೋಗ್ಬೇಕು, ಅಂದ್ರೆ ಈ ತರ ಹೋಗ್ಬೇಕು. ಹೌದಾ, ಹಾಗಾದ್ರೆ ನಿಮ್ ಸ್ಟಾರ್ಟಿಂಗ್ ನಂಬರ್ ಏನು, 12 24 36. ಹೇಗೆ ರೀಡ್ ಮಾಡ್ತೀರಾ, 12 ಮೇಲಿಂದ ಕೆಳಗಡೆ ಈ ತರ ಹೋಯ್ತಲ್ಲ, 12 24 36. ಎಲ್ಲಿದೆ 12 24 36, ಆಪ್ಷನ್ ಬಿ. Yes, so for this the answer is option B. Next, okay, ಏನ್ ಹೇಳ್ತಾರೆ, 37 38 39. 37 38 39ಗೆ ಓಕೆ, ನಾನು ಯಾಕೆ ಆರೋ ಹಾಕ್ತಾ ಇದ್ದೀನಿ, ಎಲ್ಲಿಂದ ಎಲ್ಲಿ ಓದ್ಬೇಕು, ದಟ್ ಈಸ್ ದ ಡೈರೆಕ್ಷನ್ ಆಫ್ ಹೌ ಟು ರೀಡ್. 37 38 39ಗೆ ಏನಾಗುತ್ತೆ, 42 41, ಇದು 10 ಅಲ್ಲ, ಇದು 40 ಆಗ್ಬೇಕು, ಇದು 4 ಆಗ್ಬೇಕು. ಓಕೆನಾ, ಸೊ 42 41 40. ಸೊ ಏನ್ ಪ್ಯಾಟರ್ನು, ಒಂದಕ್ಕೊಂದು ಕರೆಕ್ಟ್ ಅಪೋಸಿಟ್ ಇದಾವೆ, ಯಾವುದು ಗ್ಯಾಪ್ ಬಿಡದೆ. ಹೌದಾ, ಆ ಕಡೆಯಿಂದ 3 ನಂಬರ್ಸ್ ಬಂತು, ಈ ಕಡೆಯಿಂದ 3 ನಂಬರ್ಸ್ ಬಂತು. ಹೌದಾ, 6 ಇದಾವೆ, ಈ ಕಡೆ 3 ಬಂತು, ಈ ಕಡೆ 3 ಬಂತು, ಒಂದಕ್ಕೊಂದು ಫೇಸ್ ಆಗ್ತವೆ. ಸರಿನಾ, ಹಾಗಾದ್ರೆ ಕೊಟ್ಟಿರೋ ಕ್ವೆಶನ್ ಏನು, 36 35 34. ಎಲ್ಲಿದೆ 36 35 34. ಇದಾದ್ರೆ ಈ ಕಡೆಯಿಂದ 3 ನಂಬರ್ಸ್ ಬರಬೇಕು ಅಪೋಸಿಟ್ ಆಗಿ, ಈ ತರ. ಏನಾಗುತ್ತೆ 31 32 33. ಓಕೆ, ಸೊ ಯಾವ ಆಪ್ಷನ್ ಇದಕ್ಕೆ, ಆಪ್ಷನ್ ಸಿ. ಕರೆಕ್ಟ್, 31 32 33. Next, 7th question for the same table. 6 18 30 29.
ಫಸ್ಟ್ ಅದನ್ನ ಬರ್ಕೊಳ್ಳಿ. ಎಲ್ಲಿದೆ? 6, 18, 30, 29. ಓಕೆ, ಈ ತರ ಬಂತು ಫಸ್ಟ್. ಓಕೆ, ಫಸ್ಟ್ ಕೆಳಗಡೆ ಬಂತು, ಕೆಳಗಡೆಯಿಂದ ಈ ತರ ಹೋಯ್ತು. 1 ಸೆಕೆಂಡ್. ಈ ತರ ಬಂತು, ಇಲ್ಲಿಂದ ಇಲ್ಲಿ ಹೋಯ್ತು. ಸೊ ನಾನು ಇಲ್ಲಿ ಬರಿತೀನಿ. ಈ ತರ ಬಂತು, ಇಲ್ಲಿಂದ ಹೀಗೆ ಹೋಯ್ತು. ಯಾವುದು? ಎ. ಎಗೆ ಬಿ ಯಾವ ತರ ಇದೆ ನೋಡೋಣ. ಬಿ ಏನಿದೆ? 8, 10, 8, 9, 10, 22. ಎಲ್ಲಿದೆ 8? ಇಲ್ಲಿದೆ. 8, 9, 10, 22. ಓಕೆ, ಸೊ ಬಿ ಹೇಗ್ ಬಂತು? ಈ ತರ ಬಂತು. ಓಕೆ, ಸೊ ಸ್ವಲ್ಪ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನ್ ಬಂತು? ಮೇಲಿಂದ ಕೆಳಗಡೆ, ಕೆಳಗಡೆಯಿಂದ ಲೆಫ್ಟ್ ಹೋಯ್ತು. ಓಕೆ, ಈಗ ಇಲ್ಲಿ ಲೆಫ್ಟ್ ಹೋಯ್ತಲ್ಲ, ಅದೇ ಲೆಫ್ಟ್ ಇಂದಾನೆ ಸ್ಟಾರ್ಟ್ ಆಯ್ತು. ಹೌದಾ? ಈಗ ಲೆಫ್ಟ್ ಇಂದಾನೆ ಸ್ಟಾರ್ಟ್ ಆಗಿ ಮೇಲ್ ಹೋಯ್ತು. ಸೊ ಐ ಕ್ಯಾನ್ ರೈಟ್ ದಿಸ್ ಆಸ್ ಫಸ್ಟ್ ಡೌನ್, ದೆನ್ ಲೆಫ್ಟ್, ದೆನ್ ಅಗೇನ್ ಲೆಫ್ಟ್, ದೆನ್ ಅಪ್. ಕರೆಕ್ಟಾ? ಸೊ ಫಸ್ಟ್ ಕೆಳಗಡೆ ಬಂತು, ಲೆಫ್ಟ್ ಹೋಯ್ತು, ಅದೇ ಲೆಫ್ಟ್ ಇಂದ ಮೇಲ್ ಹೋಯ್ತು ಬಿ ಅಲ್ಲಿ. ಕರೆಕ್ಟಾ? ಆಲ್ಸೋ ಇಷ್ಟೇ ಸಾಕ ನಮ್ಗೆ? ಇಲ್ಲ, ಇದು ಎ ಮೇಲಿದೆ, ಬಿ ಕೆಳಗಡೆ ಇದೆ. ಹೌದಾ? ಹೇಗ್ ನೋಡ್ತೀರಾ? ಇದು ಎಲ್ ಎಂಡ್ ಆಯ್ತು, ಅಲ್ಲಿ 3 ಬಾಕ್ಸ್ ಬಿಟ್ಟು ಅದ್ರ ಕೆಳಗಡೆಯಿಂದ ಸ್ಟಾರ್ಟ್ ಆಯ್ತು. ಹೌದಾ? ಇಲ್ಲಿ ಮುಗೀತಲ್ಲ, 29ಗೆ ಮುಗೀತು, ಅದ್ರ ಕೆಳಗಡೆ 3 ಬಾಕ್ಸ್ ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಯ್ತು. ಕರೆಕ್ಟಾ? ಸೊ ಮಧ್ಯದಲ್ಲಿ ಎಷ್ಟು ಬಾಕ್ಸ್ ಬಿಡ್ಬೇಕಿಲ್ಲಿ? 3 ಬಾಕ್ಸ್ ಬಿಡಬೇಕು. ಓಕೆ, ಸೊ ಲೆಟ್ ಅಸ್ ಬಿಗಿನ್. ಈ ತರ ಪ್ಯಾಟರ್ನ್ ಹೋಗ್ಬೇಕು. ಡೌನ್, ಲೆಫ್ಟ್, ದೆನ್ ಅಗೇನ್ ಅಲ್ಲಿ ಬಿಟ್ಟಿದ್ದು ಇಂದ ಲೆಫ್ಟ್ ಹೋಗಿ ಮೇಲೆ. ನಾ ವಾಟ್ ಈಸ್ ಅವರ್ ಕ್ವೆಶನ್? ಸಿ 1, 13, 25, 26. ಎಲ್ಲಿದೆ? 1, 13, 25, 26. ಸರಿನಾ? ಸೊ ಹೇಗ್ ಬರ್ತಾ ಇದೆ? ಸಿ ಡೌನ್ ಬಂದು ರೈಟ್ ಹೋಯ್ತು. ಹಾಗಾದ್ರೆ ನೆಕ್ಸ್ಟ್ ಏನ್ ಬರಬೇಕು? ರೈಟ್ ಹೋಗಿ ಅಪ್ ಹೋಗ್ಬೇಕು. ಕರೆಕ್ಟಾ? ಡೌನ್ ಬಂದು ಇಲ್ಲಿ ಲೆಫ್ಟ್ ಹೋದ್ರೆ ಇಲ್ಲಿ ರೈಟ್ ಹೋಯ್ತು. ಎಲ್ಲಿ ರೈಟ್ ಹೋಯ್ತಲ್ಲ, ರೈಟ್ ಇಂದಾನೆ ಸ್ಟಾರ್ಟ್ ಆಗಿ ಅಪ್ ಹೋಗ್ಬೇಕು. ಆಮೇಲೆ ಇಲ್ಲಿ ಮಧ್ಯದಲ್ಲಿ ಎಷ್ಟು ಬಾಕ್ಸ್ ಬಿಡಬೇಕು? 3 ಬಾಕ್ಸ್ ಬಿಡಬೇಕು. ಸರಿನಾ? ಸೊ ಇಲ್ಲಿ 3 ಬಾಕ್ಸ್ ಬಿಟ್ರೆ ಇಲ್ಲಿ 26ಗೆ ಎಂಡ್ ಆಯ್ತಲ್ಲ, ಸೊ 26 ಕೆಳಗಡೆ 3 ಬಾಕ್ಸ್ ಬಿಡೋಣ. 3 ಬಾಕ್ಸ್ ಬಿಟ್ಟು ಲೆಫ್ಟ್ ರೈಟ್ ಹೋಗ್ಬೇಕು. 3 ನಂಬರ್ಸ್ ಅಂದ್ರೆ ಇದು 3 ನಂಬರ್ಸ್, ಆಮೇಲೆ ಮೇಲೆ ಅಂದ್ರೆ ಏನಾಗುತ್ತೆ? 11, 10, 9, 21. ಕರೆಕ್ಟ್? ಇದು ನಾನು ತೆಗೆದು ಬಿಡ್ತೀನಿ ಮುಂಚೆ ಇರೋದಕ್ಕೆ. ನಮಗ್ ಡಿ ಬೇಕಲ್ಲ, ಸೊ ಡಿ ಹೇಗೆ ಸ್ಟಾರ್ಟ್ ಆಗಬೇಕು? ಇಲ್ಲಿ ಸಿ ಬಂತು, 3 ಬಾಕ್ಸ್ ಬಿಟ್ಟು 11 ಇಂದ ಸ್ಟಾರ್ಟ್ ಆಗಿ ರೈಟ್ ಹೋಗಿ ಮೇಲ್ ಹೋಯ್ತು. ಕರೆಕ್ಟ್? ಸೊ 11, 10, 9, 21. ಯಾವ್ದದಕ್ಕೆ ಆಪ್ಷನ್? ಆಪ್ಷನ್ ಡಿ. ಓಕೆ, ಫಾರ್ ದಿಸ್ ದ ಆನ್ಸರ್ ಇಸ್ ಆಪ್ಷನ್ ಡಿ. ಈಗ ನೋಡಿ, ಜಸ್ಟ್ ಪ್ಯಾಟರ್ನ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ಲೆಫ್ಟ್ ಇದೆ ಅಂತ ಇಲ್ಲೂ ಲೆಫ್ಟೇ ಇರಲ್ಲ ಅಂತ ಏನಿಲ್ಲ. ಅದು ಕೆಳಗಡೆ ಬಂದು ಲೆಫ್ಟ್ ಹೋಯ್ತು, ಆದ್ರೆ ನಮ್ದು ಸಿ ಕೆಳಗಡೆ ಬಂದು ರೈಟ್ ಹೋಯ್ತು. ಸೊ ಇದು ಕೂಡ ರೈಟ್ ಹೋಗಿ ಮೇಲ್ ಹೋಗುತ್ತೆ. ಸೊ ಇದು ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ, ಇದು ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಬಟ್ ಪ್ಯಾಟರ್ನ್ ವಿಲ್ ರಿಮೈನ್ ಸೇಮ್, ಲಾಜಿಕ್ ವಿಲ್ ರಿಮೈನ್ ಸೇಮ್. ನೆಕ್ಸ್ಟ್ 8th question for the same table again. 2, 14, 26, 15, 4. ಇಲ್ಲಿ ನೋಡಿ 5 ನಂಬರ್ಸ್ ಇದಾವೆ. 5 ನಂಬರ್ಗೆ ಪ್ಯಾಟರ್ನ್ ತೆಗಿಬೇಕು. ಏನೇನಿದೆ? 12, 14, 26. 26 ಇಂದ ಎಲ್ಲಿ ಹೋಗ್ತಾ ಇದೆ? 15 ಮತ್ತೆ 4. ಈ ತರ ಹೋಯ್ತು. ಹೌದಾ? ಓಕೆ, ಸೊ ಯಾವ ತರ ಹೋಯ್ತು? ಎ ಈ ತರ ಹೋದ್ರೆ ಅದಕ್ಕೆ ಬಿ ಹೆಂಗ್ ಹೋಗುತ್ತೆ ನೋಡೋಣ. ಬಿ ಎಲ್ಲಿದೆ? 4, 16, 28, 17, 6. 4, 16, 28, 17, 6. ಓಕೆ, ಸೊ ಏನು? ಎಲ್ಲಿ ಮುಗಿತಲ್ಲ ಅಲ್ಲಿಂದಾನೆ ಸ್ಟಾರ್ಟ್ ಆಗಿ ಸೇಮ್ ಪ್ಯಾಟರ್ನ್ ಬಂತು. ಎಲ್ಲಿ ಮುಗೀತೋ ಅಲ್ಲೇ ಸ್ಟಾರ್ಟ್ ಆಗಿ ಮತ್ತೆ ಸೇಮ್ ಪ್ಯಾಟರ್ನ್ ಬಂತು. ಓಕೆ, ಸೊ ದಿಸ್ ಇಸ್ ಅವರ್ ಲಾಜಿಕ್. ಹಾಗಾದ್ರೆ ಇದೇ ಸೇಮ್ ರಿಲೇಷನ್ ನಾವು ಸಿ ಮತ್ತೆ ಡಿ ಅಪ್ಲೈ ಮಾಡಬೇಕು. ಸೊ ಫಸ್ಟ್ ಕೆಳಗಡೆ ಬಂತು,
ಕೆಳಗಡೆಯಿಂದ ರೈಟ್ ಹೋಯ್ತು. ಅದೇ ತರ ಇಲ್ಲೂ ಕೂಡ ಫಸ್ಟ್ ಕೆಳಗಡೆ ಬಂತು, ಕೆಳಗಡೆಯಿಂದ ರೈಟ್ ಹೋಯ್ತು. ಓಕೆ, ನೆಕ್ಸ್ಟ್ ಏನಿದೆ ಕ್ವೆಶನ್ ಸಿ 35, 23, 11, 22 4 ನಂಬರ್ ಇದೆಯಾ ಇಲ್ಲಿ? 1 ಸೆಕೆಂಡ್. ಆಪ್ಷನ್ಸ್ ಅಲ್ಲಿ ಎಲ್ಲ ಆಪ್ಷನ್ಸ್ ಅಲ್ಲಿ ಎಷ್ಟು ನಂಬರ್ ಇದೆ? 1 2 3 4 5 1 2 3 4 5 1 2 3 4 5 1 2 3 4 5 ಆಪ್ಷನ್ಸ್ ಅಲ್ಲಿ 5 ನಂಬರ್ಸ್ ಇದೆ. 35, ವೇರ್ ಇಸ್ 35? 35, 23, 11, 22. ಓಕೆ, ಕರೆಕ್ಟ್ ಇದೆ. ಇಲ್ಲಿ 22 ಆದ್ಮೇಲೆ ಇಲ್ಲೊಂದು ನಂಬರ್ ಬರಬೇಕು. ಓಕೆ, ವೈ? ಬಿಕಾಸ್ ಇಲ್ಲಿ 3 ನಂಬರ್ ಬಂದು ಈ ತರ ಮತ್ತೆ 3 ನಂಬರ್ 26 ಇಲ್ಲಿಂದಾನೆ ಹೋಯ್ತಲ್ಲ. ಸೊ ಫ್ರಮ್ ಹಿಯರ್ ಇಲ್ಲೊಂದು ಮತ್ತೊಂದು ನಂಬರ್ ಬರಬೇಕು 33. ಓಕೆ, ವೈ? ಬಿಕಾಸ್ ಇಲ್ಲಿ ಕೆಳಗಡೆ 3 ನಂಬರ್ ಬಂದು ಕ್ರಾಸ್ 2 ನಂಬರ್ ಬರ್ತಾ ಇದೆ. ದಿಸ್ ವಾಸ್ ದಿ ಕ್ರಾಸ್ 2 ನಂಬರ್ಸ್, ದಿಸ್ ವಾಸ್ ಅಗೇನ್ ದಿ ಕ್ರಾಸ್ 2 ನಂಬರ್ಸ್. ಸೊ ಇಲ್ಲೂ ಕೂಡ 2 ನಂಬರ್ಸ್ 22, 13. ಓಕೆ, ಸೊ ಲಾಜಿಕ್ ಏನ್ ಹೇಳುತ್ತೆ? ಎಲ್ಲಿ ಫಿನಿಶ್ ಆಯ್ತು ಅಲ್ಲಿಂದ ಸ್ಟಾರ್ಟ್ ಆಗ್ಬೇಕು, ಅಂದ್ರೆ 13 ಇಂದ ಸ್ಟಾರ್ಟ್ ಆಗ್ಬೇಕು. ದಿಸ್ ಇಸ್ ಯೋರ್ ಪ್ಯಾಟರ್ನ್. ಸೊ ಅಗೇನ್ ದಿಸ್ ಶುಡ್ ಬಿ ದ ಪ್ಯಾಟರ್ನ್. ಸೊ ಕೆಳಗಡೆ ಬಂದು and it should go diagonally 2 ways. Okay, so this should be 33, 21, 9, 20, 31. This should be your answer. And where is such option? Option A. Okay, ಲಾಜಿಕ್ ಅರ್ಥ ಆಯ್ತು. ಬರೀ ಇಲ್ಲಿ ಒಂದು ನಂಬರ್ ಮಿಸ್ಸಿಂಗ್ ಇತ್ತು ಕ್ವೆಶನ್ ಅಲ್ಲಿ. ಯಾಕೆ 33 ಅಂತ ಗೊತ್ತಾಯ್ತು ನಿಮಗೆ? ಯಾಕಂದ್ರೆ ಇಲ್ಲಿ 26 ಇಂದ ಮೇಲೆ ಹೋದಾಗ 2 ನಂಬರ್ಸ್ ಬಂತು, ಇಲ್ಲೂ 28 ಇಂದ ಮೇಲೆ ಹೋದಾಗ 2 ನಂಬರ್ಸ್ ಬಂತು, ಹಾಗೆ ಇಲ್ಲಿ 11 ಇಂದ ಮೇಲೆ ಹೋದಾಗ 2 ನಂಬರ್ಸ್ ಬರಬೇಕು. ಆಮೇಲೆ ನಿಮ್ಗೆ ಕೊಟ್ಟಿರೋ ಆಪ್ಷನ್ಸ್ ಅಲ್ಲೂ ಎಲ್ಲ ಕಡೆ 5 ನಂಬರೇ ಇದೆ. ಸೊ ಇಲ್ಲೂ 5 ನಂಬರ್ ಬರಲೇಬೇಕು. ಇಲ್ಲಿ 4 ನಂಬರ್ ಕೊಟ್ಟಿದ್ರು, ರೀರೈಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್. ಓಕೆ, ಸೊ ಎಷ್ಟು ನಂಬರ್ಸ್ ಇದಾವೆ? ನೆಕ್ಸ್ಟ್ 6 ನಂಬರ್ಸ್ ಇದಾವೆ ನೋಡಿ. ಸೊ ಸ್ವಲ್ಪ ಕೇರ್ಫುಲ್ ಪ್ಯಾಟರ್ನ್. ಇದು ಎ, ಇದು ಬಿ, ಇದು ಸಿ, ಡಿ ಕ್ವೆಶನ್ ಮಾರ್ಕ್ ಇಲ್ಲಿದೆ. ಓಕೆ, ಸೊ ಎ ನೋಡೋಣ. 24 ಫಸ್ಟ್ ಲೊಕೇಟ್ ಮಾಡೋಣ. 24 ಎಲ್ಲಿದೆ? ಇಲ್ಲಿದೆ 24. 24, 11, 11 ಇಂದ 22, 22 ಇಂದ 9, 9 ಇಂದ 20, 20 ಇಂದ 7. ಓಕೆ, ಸೊ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಲೆಫ್ಟ್ ಇಂದ ಸ್ಟಾರ್ಟ್ ಆಗಿ ರೈಟ್ಗೆ ಹೋಯ್ತು. ಯಾವ ತರ? ಈ ತರ ಜಿಗ್ಜಾಗ್ ತರ. ಓಕೆ, ಸೊ ಅಪ್ ಇಂದ ಸ್ಟಾರ್ಟ್ ಆಗಿ ಡೌನ್ಗೆ ಮುಗೀತು. ಹೌದಾ? ಯಾವ್ದಿದು? ಎ. ಹಾಗಾದ್ರೆ ಬಿ ಏನಿದೆ ನೋಡೋಣ. ವಾಟ್ ಇಸ್ ಬಿ? 19, 19 ಎಲ್ಲಿದೆ? ಇಲ್ಲಿದೆ. 19, 8, 21, 10, 23, 12. ಓಕೆ, ಸೊ ಇದು ಎಲ್ಲಿ ಮುಗೀತು? ಎಲ್ಲಿ ಮುಗ್ದಿತ್ತು? 7 ಮುಗ್ದಿತ್ತು. ಅದ್ರ ಮೇಲೆಯಿಂದ ಸ್ಟಾರ್ಟ್ ಆಗಿ ಎಕ್ಸಾಕ್ಟ್ ಅಪೋಸಿಟ್ ಹೋಗ್ತಾ ಇದೆ. ಹೌದಾ? ಸೊ ಇಲ್ಲಿ ಮೇಲೆ, ಇಲ್ಲಿ ನಾನು ಒಂದು ಡಾಟ್ ಹಾಕ್ತಾ ಇದ್ದೀನಿ. ಡಾಟ್ ಇಂದ ಸ್ಟಾರ್ಟ್ ಆಗಿ ಎಕ್ಸಾಕ್ಟ್ ಈ ತರ ಅಪೋಸಿಟ್ ಹೋಗ್ತಾ ಇದೆ. ಹೌದಾ? ಸೊ ಇಲ್ಲಿ ಅಪ್ ಇಂದ ಸ್ಟಾರ್ಟ್ ಆಗಿ ಡೌನ್ ಹೋಯ್ತು, ಎಕ್ಸಾಕ್ಟ್ ಅಪೋಸಿಟ್, ಜಿಗ್ಜಾಗ್. ಕರೆಕ್ಟ್? ಈ ತರ ಸಿ ಗೆ ಹಾಕೊಳ್ಳೋಣ. ಸಿ ಎಲ್ಲಿದೆ? ಸಿ ಸ್ಟಾರ್ಟ್ಸ್ ಫ್ರಮ್ 13, 13 to 15, 4, 17, 6. ಹೌದಾ? ಅದ್ರ ಪ್ರಕಾರ ಏನಾಗುತ್ತೆ? ಇದ್ರ ಕೆಳಗಡೆಯಿಂದ ಎಕ್ಸಾಕ್ಟ್ ಅಪೋಸಿಟ್ ಹೋಗ್ಬೇಕು. ಹೌದಾ? ಸೊ ಇದು ಡೌನ್ ಇಂದ ಸ್ಟಾರ್ಟ್ ಆಗಿ ಅಪ್ ಮುಗಿದ್ರೆ ಅಪೋಸಿಟ್ ಹೇಗಾಗುತ್ತೆ? 18 ಇಂದ ಸ್ಟಾರ್ಟ್ ಆಗುತ್ತೆ. 18 ಈ ತರ ಬರ್ಬೇಕಲ್ಲ ಪ್ಯಾಟರ್ನ್ ನಿಮ್ದು, ಈ ತರ ಬರ್ಬೇಕು. ಹಾಗಾದ್ರೆ 18, 5, 16, 3, 14, 1. ಹೌದಾ? ಸೊ ಏನೇನು? 18, 5, 16, 3, 14, 1. ಯಾವ ಆಪ್ಷನ್ ಅದಕ್ಕೆ? ಆಪ್ಷನ್ ಎ. ಎಸ್, ವೆರಿ ಈಸಿ ಕ್ವೆಶನ್. ಓಕೆ, ಪ್ಯಾಟರ್ನ್ ಇದೇ ಬೋರ್ಡ್ ಮೇಲೆ ಅರ್ಥ ಆಗುತ್ತೆ ಅನ್ಕೊಂತೀನಿ. Let us move on to the next question. Okay, so next question is
ಬೇರೆ ಟೇಬಲ್ ಇದೆ. ಎಷ್ಟು ರೋಸ್ ಇದಾವೆ? 6 ರೋ ಇದಾವೆ, 6 ಕಾಲಮ್ ಇದಾವೆ. ಸೊ ಇಟ್ ಇಸ್ ಅ 6x6 ಟೇಬಲ್. ವರ್ಟಿಕಲಿ ಹಾಕೊಂಡ್ರೆ ಲೆಫ್ಟ್ ರೈಟ್ ಕರೆಕ್ಟ್ ಬಾಕ್ಸಸ್ ಇದೆ. ಲೆಫ್ಟ್ಗೂ 3 ಬಾಕ್ಸಸ್, ರೈಟ್ಗೂ 3 ಬಾಕ್ಸಸ್. ಓಕೆ, ಇದ್ರ ಪ್ರಕಾರ ಫಸ್ಟ್ ಕ್ವೆಶನ್ ಎಲ್ಲಿದೆ? 1, 14, 25, 32, 19 ಹಾಕೊಳ್ಳೋಣ. ಫಸ್ಟ್ ಇದು ಎ ಬಿ ಅಂತ ಅನ್ಕೊಂಡ್ರೆ 1, 14, 25, 32, 19. ಓಕೆ, ಸೊ ಸ್ವಲ್ಪ ಏನೋ ಸೇಮ್ ಬಂತಲ್ಲ, ನೋಡೋಣ. ಓಕೆ, ಸೊ ಈ ತರ ಸ್ಟಾರ್ಟ್ ಆಯ್ತು. ಅದಕ್ಕೆ ಬಿ ಬಿ ಹೇಗಿದೆ? 2, 13, 26, 31, 20. ಎಕ್ಸಾಕ್ಟ್ ಅಪೋಸಿಟ್. ಇದು ಮೇಲಿಂದ ಸ್ಟಾರ್ಟ್ ಆಗಿ ಕೆಳಗಡೆಯಿಂದ ಇಲ್ಲಿ ಹೋಯ್ತು, ಇದೇ ಅಪೋಸಿಟ್ ಆಯ್ತು. ಓಕೆ, ಸೊ ಸೇಮ್ ಪ್ಯಾಟರ್ನ್ ಪ್ರೀವಿಯಸ್ ಕ್ವಶನ್ ತರಾನೇ ಇದೆ. ಇದೇನು ಇದಕ್ಕೆ ಆನ್ಸರೇ ಕೊಟ್ಬಿಟ್ಟಿದಾರ? ಟೈಪಿಂಗ್ ಮಿಸ್ಟೇಕ್, ಆನ್ಸರೇ ಬರೆದು ಬಿಟ್ಟಿದ್ದಾರೆ. ಬಟ್ ಆನ್ಸರ್ ಕರೆಕ್ಟ್ ಇದೆಯಾ ನಾವು ನೋಡೋಣ. ಈ ಪ್ಯಾಟರ್ನ್ ಪ್ರಕಾರ ಸಿ ಏನಿದೆ? 3, 16, 27, 34, 21. ಹೌದಾ? ಹಾಗಾದ್ರೆ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು? ಇದ್ರ ಕೆಳಗಡೆಯಿಂದ ಸ್ಟಾರ್ಟ್ ಆಗ್ಬೇಕು. ಕೆಳಗಡೆಯಿಂದ ಸ್ಟಾರ್ಟ್ ಆದ್ರೆ 22 ಇಂದ ಸ್ಟಾರ್ಟ್ ಆಗುತ್ತೆ. 22, 33, 28, 15, 4. ಕರೆಕ್ಟ್. ಸೊ ಆನ್ಸರ್ ಏನಾಗ್ಬೇಕು ನಿಮ್ದು? 22, 33, 28, 15, 4. ಇದು ಆನ್ಸರ್ ಆಗ್ಬೇಕು. ಆಪ್ಷನ್ ಎ. ಇದರಲ್ಲಿ 28 ಮಿಸ್ಸಿಂಗ್ ಇದೆ. ಇದೇನ್ 4, 15, 28 ಏನ್ ಕೊಟ್ಟಿದ್ದಾರೆ? ಆಪ್ಷನ್ ಎ ಆಗ್ಬೇಕು ಇದಕ್ಕೆ, ಸರಿನಾ? ಸೊ ಐ ಜಸ್ಟ್ ಇರೇಸ್ ದಿಸ್. ಆಪ್ಷನ್ ಅರ್ಥ ಆಯ್ತು. ಇದೇನ್ ಕೊಟ್ಟಿದ್ದಾರೆ? 4, 15, 28, 33, 22. ಹಾಗಾದ್ರೆ ಅದಕ್ಕೆ ಇದು ಆಗುತ್ತೆ. ನೋ, ಇದು ರಾಂಗ್. ಓಕೆ, ಸೊ ಇದು ಕರೆಕ್ಟ್ ಇತ್ತು, ಅದಕ್ಕೆ ಆಪ್ಷನ್ ಎ ಆಗುತ್ತೆ. ಆಪ್ಷನ್ ಎ ಅಲ್ಲಿ ಬರೀ ಒಂದು ನಂಬರ್ ಮಿಸ್ಸಿಂಗ್ ಇದೆ, 28. ನೆಕ್ಸ್ಟ್, ವಿತ್ ದ ಸೇಮ್ ಟೇಬಲ್, ಚಿಕ್ಕ ನಂಬರ್ಸ್ ಇದೆ, 3 ನಂಬರ್ಸ್ ಮಾತ್ರ. 13, 26, 33. ಇಲ್ಲಿ 13, 26, 33. ಓಕೆ, ಅದಕ್ಕೆ ಹೇಗಿದೆ? 33, 27. ಸೊ ಎಲ್ಲಿ ಮುಗೀತೋ ಅಲ್ಲಿಂದಾನೇ ಸ್ಟಾರ್ಟ್ ಆಗಿ ಈ ತರ ವಿ ಶೇಪ್ ಬರ್ತಾ ಇದೆ, ಎ ಬಿ. ಕರೆಕ್ಟಾ? ಸೊ ಇದು ನಿಮ್ದು ಎ ಆಗಿತ್ತು, ಇದು ನಿಮ್ದು ಬಿ ಆಯ್ತು. ಅದೇ ತರ ಸಿ. ಸಿ ಎಲ್ಲಿದೆ? 17. ಏನ್ ಹೇಳ್ತಾರೆ? 17, 28, 33. ಈ ತರ ಹೋಯ್ತು. ಸೊ ಈ ತರ ಹೋದ್ರೆ ವಿ ಶೇಪ್ ಬರಕ್ಕೆ ಈ ತರ ಬರ್ಬೇಕು. ಹೌದಾ? ಎಲ್ಲಿ ಮುಗೀತೋ ಅಲ್ಲಿಂದಾನೇ ಸ್ಟಾರ್ಟ್ ಆಗ್ಬೇಕು. 33, 22, 11. 33, 22, 11. ಹೌದಾ? ಇಲ್ಲಿ ಈ ತರ ವಿ ಶೇಪ್ ಆದ್ರೆ ಇಲ್ಲೂ ವಿ ಶೇಪೇ ಬರ್ಬೇಕು. ಎಲ್ಲಿ ಮುಗೀತಲ್ಲ ಅಲ್ಲಿಂದಾನೇ ಸ್ಟಾರ್ಟ್ ಆಗ್ಬೇಕು. ಓಕೆ, ಸೊ ದಟ್ ಇಸ್ 17, 28, 33. ಸೊ 33, 22, 11. ವಿ ಶೇಪ್ ಬರೋ ತರ. ಯಾವ ಆಪ್ಷನ್ ಇದಕ್ಕೆ? ಆಪ್ಷನ್ ಎ is your correct answer. Next, 1, 2, 3. A ಗೆ ಬಿ ಎಲ್ಲಿದೆ? 16, 17, 18. ಓಕೆನಾ? ಓಕೆ, ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಲೆಫ್ಟ್ ಇಂದ ರೈಟ್ ಹೋಯ್ತು. ಹೌದಾ? ಫಸ್ಟ್ ಲೆಫ್ಟ್ ಇಂದ ರೈಟ್ ಹೋಯ್ತು. ಆಮೇಲೆ ಅಷ್ಟೇ ಅಲ್ಲದೆ ಇಲ್ಲಿ ಹಾಕೊಂಡ್ರೆ ಸಿಮೆಟ್ರಿಕಲ್ ಇದೆ. ಫಸ್ಟ್ 3 ಲೆಫ್ಟ್ ಇಂದ ರೈಟ್ ಹೋಗಿ ಅದ್ರ ನೆಕ್ಸ್ಟ್ ಕಾಲಮ್ ಇಲ್ಲಿ 1, 2, 3 ಅನ್ಕೊಂಡ್ರೆ ಇದು 4, 5, 6 ಅನ್ಕೊಂಡ್ರೆ 4, 5, 6 ಇಂದ ಬಂತು. ಹೌದಾ? ಸೊ ಇಲ್ಲಿ ಒಂದು ಬಿಟ್ಟು ಒಂದು ಇಲ್ಲಿಂದ ಈ ತರ ಬಂತು. ಹೌದಾ? ಸೊ ಈ ತರ ಇಲ್ಲಿ ಒಂದು ಬಿಟ್ಟು ಈ ತರ. ಓಕೆ, ಸೊ ದಿಸ್ ಇಸ್ ಯೋರ್ ಪ್ಯಾಟರ್ನ್. ಹಾಗಾದ್ರೆ
25, 26, 27ಗೆ. ಓಕೆ, ಸೊ ಇಲ್ಲಿ ಇದನ್ನ ಬಿಟ್ಟು ಇಲ್ಲಿ ಕೆಳಗಡೆ ಬರಬೇಕು. ಯಾವುದು? 34, 35, 36. ಕರೆಕ್ಟಾ? ಯಾವ ಆಪ್ಷನ್ ಅದಕ್ಕೆ? ಆಪ್ಷನ್ ಡಿ. Yes. So I'll just erase this and I'll write once again the pattern so that you can clearly see. I'll just write the pattern. 1, 2, 3 ಗೆ 16, 17, 18. ಲೆಫ್ಟ್ ಇಂದ ರೈಟ್ ಹೋಯ್ತು, ಅದರ ಪಕ್ಕದಲ್ಲಿ 1. ಹಾಗಾದ್ರೆ 20, sorry, what was the question? 25, 26, 27. ಅದರ ಪಕ್ಕದ್ದು 1 ಬಿಟ್ಟು 34, 35, 36. ಆಪ್ಷನ್ ಡಿ. ನೆಕ್ಸ್ಟ್ ಏನ್ ಹೇಳ್ತಾರೆ? 7, 31, 13. 7 ಇಲ್ಲಿದೆ, 31 ಇಲ್ಲಿದೆ, 13 ಇಲ್ಲಿದೆ. ದಿಸ್ ಇಸ್ ಯೋರ್ ಎ. ಓಕೆ, ಇದಕ್ಕೆ ಬಿ ಏನಿದೆ? 8, 32, 14. ಸೊ ದಿಸ್ ಇಸ್ ಯೋರ್ ಬಿ. ಓಕೆ, ಸೊ ಏನ್ ಪ್ಯಾಟರ್ನ್ ಇದೆ? ಎಲ್ಲಿಂದ ಎಲ್ಲಿ ಹೋಗ್ತಾ ಇದೆ? ರೈಟ್ ಇಂದ ಲೆಫ್ಟ್ ಹೋಗ್ತಾ ಇದೆ. ಆಮೇಲೆ ಒಂದೊಂದು ಬಿಟ್ಟು ಎ 1 ಬಿಟ್ಟು 1 ಆದ್ರೆ ಬಿ ಅದ್ರ ಕೆಳಗಡೆನೆ ಸ್ಟಾರ್ಟ್ ಆಗಿ ಸೇಮ್ 1 ಬಿಟ್ 1 ನಂಬರ್ ಹೋಗ್ತಾ ಇದೆ. ಹೌದಾ? ಓಕೆ, ಸೊ ರೈಟ್ ಇಂದ ಸ್ಟಾರ್ಟ್ ಆಗಿ ಲೆಫ್ಟ್ ಹೋಯ್ತು. ಎ 1 ಬಿಟ್ 1 3 ನಂಬರ್ಸ್ ಇದಾವೆ. ಬಿ ಅಲ್ಲಿಂದ ಸ್ಟಾರ್ಟ್ ಆಯ್ತು, ಇಮಿಡಿಯೇಟ್ ಎ ಕೆಳಗಡೆಯಿಂದಾನೆ, ಎದ್ ಕೆಳಗಡೆಯಿಂದಾನೆ ಸ್ಟಾರ್ಟ್ ಆಯ್ತು. ಸರಿನಾ? ಹಾಗಾದ್ರೆ ಸಿ ನೋಡೋಣ. ಸಿ ಏನಿದೆ? 11, 35, 17. ಹೌದಾ? ಸೊ ಈ ಕಡೆ ಬರಬೇಕು, ಇದ್ರ ಕೆಳಗಡೆನೆ ಸ್ಟಾರ್ಟ್ ಆಗಬೇಕು, 1 ಬಿಟ್ 1. ಹಾಗಾದ್ರೆ ಇದೇನಾಯ್ತು? 12, 36, 18, ವಿಚ್ ಇಸ್ ಆಪ್ಷನ್ ಎ. ಕರೆಕ್ಟಾ? ಸೊ ಇದು ಸಿ ಆದ್ರೆ ಅದ್ರ ಕೆಳಗಡೆಯಿಂದಾನೆ ಸ್ಟಾರ್ಟ್ ಆಗಿ 1 ಬಿಟ್ 1 ಹೋಗುತ್ತೆ. 12, 36, 18, ಆಪ್ಷನ್ ಎ. ನೆಕ್ಸ್ಟ್ 31, 29. 31, 29 ಈ ತರ ಇದೆ. ಸೊ ಹೇಗ್ ಬಂತು? ಎ ಈ ತರ ಬಂತು. ಬಿ ಹೇಗ್ ಹೋಗ್ತಾ ಇದೆ? 25, 32, 21. 25, 32, 21 ಅಂದ್ರೆ ಇದ್ರ ಕೆಳಗಡೆನೆ ಬಿ ಬಂತು. ಸೇಮ್ ಡೈರೆಕ್ಷನ್. ಯಾವ ಡೈರೆಕ್ಷನ್ ಅಲ್ಲಿ ಎ ಹೋಗ್ತಾ ಇದೆ ಅದೇ ಡೈರೆಕ್ಷನ್ ಅಲ್ಲಿ ಬಿ ಹೋಗ್ತಾ ಇದೆ. ಹೌದಾ? ಸೊ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಇದು ನಿಮ್ದು ಎ ಆದ್ರೆ ಎದ್ ಲೆಫ್ಟ್ಗೆ ಬಿ ಸ್ಟಾರ್ಟ್ ಆಗುತ್ತೆ. ಹೌದಾ? ಈ ತರ ಹೋಯ್ತು. ಎದ್ ಲೆಫ್ಟ್ಗೆ ಬಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಒಂದೇ ಡೈರೆಕ್ಷನ್ 3 ನಂಬರ್ಸ್ ಹೋಗ್ಬೇಕು. ಸಿ ನೋಡೋಣ. ಸಿ ಏನಿದೆ? 3, 26, 33. ಹೌದಾ? ಹಾಗಾದ್ರೆ ಡಿ ಕೂಡ ಇದೇ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು, ಲೆಫ್ಟ್ ಇಂದ ಸ್ಟಾರ್ಟ್ ಆಗ್ಬೇಕು. ಲೆಫ್ಟ್ ಅಂದ್ರೆ ಯಾವುದು? 1. ಕರೆಕ್ಟ್? ಸೊ 1, 14, 27. ಸೊ your answer should be 1, 14, 27, which is option B. ಕರೆಕ್ಟ್ ಅಲ್ವಾ? ಪ್ಯಾಟರ್ನ್ ಕರೆಕ್ಟ್ ಆಗಿದೆ. ಎ ಇಂದ ಬಿ ಗೆ, ಇದು ಎ ರೈಟ್ ಇದ್ರೆ ಬಿ ಲೆಫ್ಟ್ ಇತ್ತು. ಸೊ ಇದು ಸಿ ಆದ್ರೆ ಇದ್ರ ಲೆಫ್ಟ್ ಗೆ ಡಿ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಬಿ. ನೆಕ್ಸ್ಟ್ ಎಷ್ಟು ನಂಬರ್ಸ್ ಇದೆ? 1, 2, 3, 4, 5. 5 ನಂಬರ್ಸ್ ಇದೆ. ನೋಡ್ಕೊಳ್ಳಿ ಹೇಗಿದೆ. 5, 6, 18, 30, 30 ಇಂದ 29. ಓಕೆ, ಇದು ನಿಮ್ದು ಎ. ಹೇಗ್ ಬಂತು? ಎ ಈ ತರ ಬಂದು ಈ ತರ ಹೋಗಿ ಈ ತರ ಹೋಯ್ತು. ಓಕೆ, ಸೊ ಇಟ್ ಇಸ್ ಲೈಕ್ ಡೌನ್, ದೆನ್ ರೈಟ್, ದೆನ್ ಅಪ್. ಬಿ ನೋಡೋಣ. ಎ ಮತ್ತೆ ಬಿ ಗೆ ಏನ್ ರಿಲೇಷನ್ ಇದೆ? ಓಕೆ, ಬಿ ಏನಿದೆ? ಇದು ಎಲ್ಲಿ ಮುಗೀತೋ ಅಲ್ಲಿಂದಾನೆ ಸ್ಟಾರ್ಟ್ ಆಯ್ತು. ಹೌದಾ? 29, 30 ಅಂದ್ರೆ ಮತ್ತೆ ಇಲ್ಲಿ ಕೆಳಗಡೆ ಬಂತು. 36, 24, 23 ಇದು ಕೂಡ ಸೇಮ್ ಹೋಯ್ತು. ಹೌದಾ? ಇದು ಕೂಡ ಸೇಮೇ ಹೋಯ್ತು. ಏನು ಒಂದು ಕ್ಯಾಚ್, ಇಲ್ಲಿ ಎಲ್ಲಿ ಮುಗೀತೋ ಅಲ್ಲಿಂದಾನೆ ಸ್ಟಾರ್ಟ್ ಆಯ್ತು.
ಎರಡು ಸೇಮ್ ಇದಾವಲ್ಲ, ಇದು ಈ ತರನೇ ಇದೆ, ಇದು ಈ ತರನೇ ಇದೆ. 5 ನಂಬರ್ಸ್ ಎಲ್ಲಿ ಮುಗೀತು ಅಲ್ಲಿಂದ ಸ್ಟಾರ್ಟ್ ಆಯ್ತು. ಹೌದಾ? ಹಾಗಾದ್ರೆ ನಮ್ ಸಿ ಮತ್ತೆ ಡಿ ಹಾಗೆ ಸಿಗ್ಬೇಕು. ಸಿ ಸ್ಟಾರ್ಟ್ ಆಗುತ್ತೆ, ಮುಗಿಯುತ್ತೆ. ಸಿ ಎಲ್ಲಿ ಮುಗಿಯುತ್ತೆ ಅಲ್ಲೇ ಡಿ ಸ್ಟಾರ್ಟ್ ಆಗ್ಬೇಕು. ಈ ತರ, ಈ ತರ ಬರೋ ತರ, ಈ ತರ ಬರೋ ತರ. ಕರೆಕ್ಟಾ? ಓಕೆ, ಸಿ ಎಲ್ಲಿದೆ ನೋಡೋಣ. ಸಿ ಸ್ಟಾರ್ಟ್ಸ್ ವಿತ್ ವಾಟ್? One second. Yes. C starts with 1. 1, 2, 14, 26, 25. ಹೌದಾ? ಸೊ ಇದು ತರ ಸೇಮ್ ಶೇಪ್ ಇದೆ. ಹಾಗಾದ್ರೆ ಎಲ್ಲಿ ಮುಗೀತು? 25 ಮುಗೀತು. ಹಾಗಾದ್ರೆ 25 ಇಂದಾನೆ ಸ್ಟಾರ್ಟ್ ಆಗ್ಬೇಕು. ಯಾವ ಡೈರೆಕ್ಷನ್ ಬರಬೇಕು? ಈ ತರ ಡೈರೆಕ್ಷನ್ ಬರಬೇಕು. ಕರೆಕ್ಟಾ? ಸೊ ಅವಾಗ ಏನಾಗುತ್ತೆ ಇದು? ಇದೇನ್ ಯಾವ ತರ ಹೋಯ್ತು? ಈ ತರ ಹೋಯ್ತು. ಹಾಗಾದ್ರೆ 25 ಇಂದ ಮುಗಿದ್ಮೇಲೆ ಹಂಗೆ ಸ್ಟಾರ್ಟ್ ಆಗ್ಬೇಕು. 25, 26 ಎಷ್ಟು ನಂಬರ್ಸ್ ಹೋಗ್ಬೇಕು? 2 ನಂಬರ್ ಹೋಗಿ ಮೇಲ್ ಹೋಗ್ಬೇಕು. ಹೌದಾ? ಸೊ ಇದೇನಾಗುತ್ತೆ? 25, 26, 32, 20, 19. ಇದು ಕರೆಕ್ಟ್ ಈ ತರ ಶೇಪ್ ಬಂತಲ್ಲ. 25, 26, 32, 20, 19. ಓಕೆ, ಸೊ ಎಲ್ಲಿದೆ ಈ ತರ ಆಪ್ಷನ್? 25, 26, 32, 20 ಎಲ್ಲೂ ಇಲ್ಲ. ಇದು ಆಕ್ಚುಲಿ ಆಪ್ಷನ್ ಎ 26 ಆಗ್ಬೇಕು. 26 ಆದ್ರೆ ಕರೆಕ್ಟ್ ಆಗುತ್ತೆ. 25, 26, 32, 20, 19. ಆಪ್ಷನ್ ಎ is your answer. Okay. So I'll just repeat. A was 5, 6, 18, 30, 29. ಈ ತರ ಬಂದು ಈ ತರ ಹೋಯ್ತು. ಸೊ ಅಲ್ಲೇ ಮತ್ತೆ ಈ ತರ ಬಂದು ಈ ತರ ಹೋಯ್ತು. ಸೊ ನಿಮ್ದು ಹೀಗೆ ಬರ್ಬೇಕು. ಈ ತರ ಬಂದು ಅಲ್ಲೇ ಎಲ್ಲಿ ಮುಗಿತ್ತೋ ಅಲ್ಲಿಂದಾನೆ ಮತ್ತು ಈ ತರ ಬರ್ಬೇಕು. Okay, so these are your 15 questions. 1 or 2 I have taken extra. Let us finish. This chapter gets over. Okay, so ಏನಿದೆ ಇದು ಐ ಗೆಸ್ ಮೇ ಬಿ ಒಂದೆರಡು ಕ್ವಶನ್ ಸೇಮ್ ಇದ್ರೂ ಇರ್ಬೋದು. ಬರೀ ಟೇಬಲ್ ಮಾತ್ರ ಸ್ವಲ್ಪ ಬೇರೆ ಇರುತ್ತೆ ಅಷ್ಟೇ. ಓಕೆ, ಅಂದ್ರೆ ನಂಬರ್ಸ್ ಅರೇಂಜ್ಮೆಂಟ್ ಮೇ ಬಿ ಪ್ಯಾಟರ್ನ್ ಎಲ್ಲಾದ್ರೂ ಈ ತರ ನಾವು ಮಾಡಿರ್ಬೋದು, ಗೊತ್ತಿಲ್ಲ. ಎಸ್, ಸೊ ಈ ತರ ಇದೆ. ನೆಕ್ಸ್ಟ್ ಏನಿದೆ? 21, 27, 35, 37. ಓಕೆ, ಸೊ ಎ ಬಿ ಈ ತರ ಇದೆ. ಎಲ್ಲಿ ಸ್ಟಾರ್ಟ್ ಆಯ್ತೋ ಎಲ್ಲಿ ಮುಗೀತೋ ಅಲ್ಲಿಂದಾನೆ ಸ್ಟಾರ್ಟ್ ಆಗ್ಬೇಕು. ಕರೆಕ್ಟಾ? ಹಾಗಾದ್ರೆ ಸಿ ಏನಿದೆ? ಸಿ ಏನಿದೆ? 6, 8, 16, 22 ಅಪೋಸಿಟ್ ಡೈರೆಕ್ಷನ್ ಹೋಗ್ಬೇಕು. ಎಲ್ಲಿ ಮುಗೀತೋ ಅಲ್ಲಿ ಸ್ಟಾರ್ಟ್ ಆಗ್ಬೇಕು. 4 ನಂಬರ್ಸ್. ಓಕೆ, ಸೊ ದಿಸ್ ಇಸ್ 22, ಸಾರಿ 22, 28, 32, 42. ಯಾವುದು? ಆಪ್ಷನ್ ಬಿ. ಓಕೆ, ನೆಕ್ಸ್ಟ್. ಎಸ್, ನೆಕ್ಸ್ಟ್ ಕ್ವೆಶನ್. ಟೇಬಲ್ ಇದೆ 12, 13, 14, 25. 25 ಎಲ್ಲಿದೆ? ಇಲ್ಲಿದೆ. ಓಕೆ, 25 ಅಲ್ಲ, ಇದು 15 ಆಗ್ಬೇಕು. ಸರಿನಾ? ಸೊ 12, 13, 14, 15 ಅಂದ್ರೆ 2 ಕೆಳಗಡೆ ಬಂದು ರೈಟ್ ಹೋಯ್ತು. ಎ ಬಿ ಏನಿದೆ? ಈ ತರ ಎ ಆದ್ರೆ ಬಿ ಏನಿದೆ? 11, 14, 23, 26. ಸರಿನಾ? ಸೊ ಇದು ಕೆಳಗಡೆ ಬಂತು. ಹಾಗಾದ್ರೆ ಏನ್ ಕ್ಯಾಚ್ ಇಲ್ಲಿ? ಈ ನಂಬರ್ ಸೇಮ್ ಇದೆ. ಇಲ್ಲಿ 3ನೇ ನಂಬರು, ಇಲ್ಲಿ 2ನೇ ನಂಬರ್ ಸೇಮ್ ಆಗ್ಬೇಕು, ಕೆಳಗಡೆ ಹೋಗ್ಬೇಕು. ಹಾಗಾದ್ರೆ 8 ನೋಡೋಣ. 8, 17, 20, 29 ಇದು ಉಲ್ಟಾ ಇದೆ. ಸರಿನಾ? ಈ ತರ ಆದ್ರೆ ಇದ್ರ 3ನೇ ನಂಬರ್ 2ನೇ ನಂಬರ್ ಸೇಮ್ ಆಗ್ಬೇಕು. ಸೊ ಈ ಯಾವ ತರ ಹೋಗ್ಬೇಕಿದು? 2 ನಂಬರ್ ಕೆಳಗ್ ಬಂದು ಈ ತರ ಹೋಗ್ಬೇಕು. ಕರೆಕ್ಟಾ?
ಈ ತರ ಬರಬೇಕು. ಸೊ ದಟ್ ಮೀನ್ಸ್ ಇಟ್ ಇಸ್ 16, 21, 20, 19. ಇದು ಆಪ್ಷನ್ಸ್ ಅಲ್ಲಿ ಇಲ್ವಾ? your answer should be 16, 21, 20, 19. ಅಥವಾ ABCD ಬರೆಯೋದ್ರಲ್ಲಿ ರಾಂಗ್ ಇದೆಯಾ? ಇದು A ಮತ್ತೆ B ಆಗುತ್ತಾ? 12, 13, 14, 15. B 12, 17, 20, 29. ಇಲ್ಲ, ಕರೆಕ್ಟ್ ಇದೆ, ಆಪ್ಷನ್ ಇಲ್ಲ. ಬಟ್ ಐ ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ 4, 9, 16. ಓಕೆ, ಈ ಕ್ವೆಶನ್ ಮಾಡಿದೀವಿ, ಸೇಮ್ ಇದೆ. ನೆಕ್ಸ್ಟ್ 3, 14, 25. 3, 14, 25 A, ಅದಕ್ಕೆ ಏನಿದೆ 36, 36, 23, 18, 10. ಸೇಮ್ ಇದೆ ನೋಡಿ. ಒಂದು ಬಾಕ್ಸ್ ಬಿಟ್ಟು ಈ ತರ ಬಂದ್ರೆ ಅಪೋಸಿಟ್ ಡೈರೆಕ್ಷನ್ಗೆ ಹೋಗ್ಬೇಕು, ಒಂದು ಬಾಕ್ಸ್ ಬಿಟ್ಟು. ಹಾಗಾದ್ರೆ ಇಲ್ಲಿ 4, 17, 30 ಆದ್ರೆ ಅಪೋಸಿಟ್ ಡೈರೆಕ್ಷನ್ಗೆ ಹೋಗ್ಬೇಕು, ಒಂದು ಬಾಕ್ಸ್ ಬಿಟ್ಟು. ಸರಿನಾ? ವಿಚ್ ಇಸ್ 31, 29. 31, 29. ಆಪ್ಷನ್ ಸಿ. ಓಕೆ, ಎಸ್. ಸೊ ವಿತ್ ದಿಸ್ ಚಾಪ್ಟರ್ ಗೆಟ್ಸ್ ಓವರ್. ಅರ್ಥ ಆಯ್ತು ಅನ್ಕೊಂತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಡ್ರಾಪ್ ಇಟ್ ಇನ್ ದ ಕಮೆಂಟ್ ಸೆಕ್ಷನ್. With that, I'll close the class today. We'll see you all in the next week. Again, Monday, Tuesday, Wednesday. ಇದೇ ಸೇಮ್ ಇನ್ ಮೇಲೆ ಬರೋದು ಎಲ್ಲ ಸ್ವಲ್ಪ ವರ್ಬಲ್ ಕ್ವೆಶನ್ಸ್, ವರ್ಬಲ್ ಚಾಪ್ಟರ್ಸ್. Okay, so with that, see you all. Till then, take care. See you in the next week.